ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದ್ರಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಬುಧವಾರ ಲಕ್ಷ್ಮೀ ವೆಂಕಟೇಶ್ವರರನ್ನ ಮಹಾವಿಷ್ಣುವನನ್ನ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿ ವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಕೋಪವಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಇನ್ನು ಯಾರಿಂದಲೂ ಕೂಡ ನಕಲು ಮಾಡಲಾಗದೇ ಇರತಕ್ಕಂಥ ರುಚಿ ಅಂದರೆ ಅದು IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲ ಮಿಕ್ಸ್. ಪುಳಿಯೋಗರೆ ಅಂದರೆ ಅದು ಅಯ್ಯಂಗಾರ್ ಪುಳಿಯೋಗರೆ. ಅಂತಹ ಅಯ್ಯಂಗಾರ್ ಪುಳಿಯೋಗರೆಯ ಅಸಲಿ ನೈಜ ರುಚಿಯನ್ನು ತಾವು ಕಂಡುಕೊಳ್ಬೇಕಾದ್ರೆ ತಾವು IHP ಅಯ್ಯಂಗಾರ್ ಪುಳಿಯೋಗರೆ ಮಿಕ್ಸನ್ನು ತಾವು ತಪ್ಪದೀರ ಉಪಯೋಗಿಸ್ಕೊಳ್ಳೇಬೇಕು. ನಿಮ್ಮ ಅಡುಗೆ ಮನೆಯಲ್ಲಿ ಒಂದು ಸತಿ ಈ ಒಂದು ಪದಾರ್ಥದ ಬಳಕೆಯನ್ನು ಮಾಡಿ ಅದರ ಅಸಲಿ ರುಚಿ, ಆ ಒಂದು ಪುಳಿಯೋಗರೆಯ ಅಸಲಿ ರುಚಿಯನ್ನು ತಾವು ಸವಿಬೋದು ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಇವತ್ತಿನ ದಿವಸ ಬುಧವಾರ ನಮ್ಮೆಲ್ಲರಿಗೂ ಎಂತಹ ಒಂದು ಸೌಭಾಗ್ಯ, ಎಂತಹ ಒಂದು ಅದೃಷ್ಟ, ಎಂತಹ ಒಂದು ಭಾಗ್ಯ. ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲೇ ಇವತ್ತಿನ ದಿವಸ ಬುಧವಾರ ಮಹಾವಿಷ್ಣುವಿನ ವಾರ, ಶ್ರೀಮನ್ನಾರಾಯಣನ ವಾರ. ಶ್ರೀಮನ್ನಾರಾಯಣನ ಅವತಾರಿ ಶ್ರೀಕೃಷ್ಣನ ದರ್ಶನವನ್ನು ಇವತ್ತಿನ ದಿವಸ ಪ್ರಾರಂಭದ ಹಂತದಲ್ಲೇ ನಾವೆಲ್ಲರೂ ಕೂಡ ಮಾಡಿದ್ವಿ. ಎಂತಹ ವಿಶೇಷ! ಉಡುಪಿ ಶ್ರೀಕೃಷ್ಣ, ಅದರಲ್ಲೂ ಬಹಳ ವಿಶೇಷವಾಗಿ ಶ್ರೀಗಳನ್ನು ದರ್ಶನವನ್ನು ಮಾಡಿದ್ರಿ. ನಾವೆಲ್ಲರೂ ಕೂಡ ಅಲ್ಲಿನ ಗುರುಗಳನ್ನು ದರ್ಶನ ಮಾಡಿದ್ವಿ, ಆ ಒಂದು ಸಾನ್ನಿಧ್ಯವನ್ನು ದರ್ಶನ ಮಾಡಿದ್ರಿ, ಉಡುಪಿ ಕೃಷ್ಣನ ದರ್ಶನ ಮಾಡಿದ್ವಿ ನಾವು ಇವತ್ತಿನ ದಿವಸ. ತಾವು ಕೇಳ್ಬೋದು, ಉಡುಪಿ ಕೃಷ್ಣನ ದರ್ಶನವನ್ನು ನಾವೆಲ್ಲ ಹೆಂಗೆ ಮಾಡಿದ್ವಿ ಗುರುಗಳೇ? ಅಲ್ಲಿನ ಸಾನ್ನಿಧ್ಯದ ಆ ಒಂದು ಪ್ರಾಕಾರ ಉತ್ಸವವನ್ನು ದರ್ಶನ ಮಾಡ್ತಕ್ಕಂಥದ್ದೇ ಒಂದು ವಿಶೇಷ. ಅಲ್ಲಿನ ಶ್ರೀಗಳನ್ನು ದರ್ಶನ ಮಾಡ್ತಕ್ಕಂಥದ್ದೇ ವಿಶೇಷ. ಅಲ್ಲಿನ ಶ್ರೀಗಳಲ್ಲೇ ನಾವು ಕೃಷ್ಣನನ್ನು ಕಾಣಬೇಕು. ಅಂತಹ ಶಕ್ತಿ ಯಾಕೆ ಅಂದರೆ, ಸಾನ್ನಿಧ್ಯದಲ್ಲಿ ಭಗವಂತನನ್ನು ಸದಾಕಾಲ ಮುಟ್ಟಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥವ್ರಾಗಲಿ, ಮುಟ್ಟಿ ಪೂಜೆಯನ್ನು ಮಾಡ್ತಕ್ಕಂಥವ್ರಾಗಲಿ ಅವರೇ ಸಾಕ್ಷಾತ್ ಶ್ರೀಕೃಷ್ಣನ ಸ್ವರೂಪ ಎಂಬತಕ್ಕಂಥ ಭಾವನೆ ನಮ್ಮ ಮನಸ್ಸಿನಲ್ಲಿ ಬಂದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಕ್ಲೇಶವೂ ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ. ದುರಿತ ಕ್ಲೇಶನಾಶಾಯ ಶ್ರೀಧರಾಯ ನಮೋ ನಮಃ. ಹಾಗೆ ನಾವು ಮಾಡಿರ್ತಕ್ಕಂಥ ಪಾಪ ಕರ್ಮಗಳು ಏನೇ ಇರಲಿ ಎಲ್ಲವನ್ನೂ ಕೂಡ ಕ್ಷಣ ಮಾತ್ರದಲ್ಲೇ ದೂರ ಆಗ್ತಕ್ಕಂಥದ್ದು ಯಾವಾಗ? ಕೃಷ್ಣನ ದರ್ಶನವನ್ನು ಮಾಡಿದಾಗ. ಅದೇ ರೀತಿ ಪ್ರಾರಂಭದ ಹಂತದಲ್ಲೇ ಇವತ್ತಿನ ದಿವಸ ಕೃಷ್ಣನ ದರ್ಶನವನ್ನು ನಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಮಾಡಿದ್ವಿ. ಭಗವಂತನ ಅನುಗ್ರಹ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಇನ್ನು ಬಹಳ ವಿಶೇಷವಾಗಿ ಇದೇ ಬರ್ತಕ್ಕಂಥ ಭಾನುವಾರ ತಮ್ಮೆಲ್ಲರಿಗೂ ಕೂಡ ಮಹಾಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ನಿಮ್ಮೆಲ್ಲರಿಗೂ ಕೂಡ ನಾನು ತಿಳಿಸ್ಕೊಡೋನಿದ್ದೇನೆ. ಈ ಬಾರಿಯ ಅನುಷ್ಠಾನದಲ್ಲಿ, ಈ ಬಾರಿ ನಾನು ತಂತ್ರಸಾರ ತಿಳಿಸ್ತಾ ಇಲ್ಲ, ಅನುಷ್ಠಾನವನ್ನು ತಿಳಿಸ್ತಾ ಇದ್ದೇನೆ. ಆದರೆ ಆ ಅನುಷ್ಠಾನ ಎಷ್ಟು ವಿಶೇಷ ಅಂದರೆ, ಗಣಪತಿಯ ಸಂಪೂರ್ಣ ಕೃಪಾಶೀರ್ವಾದಕ್ಕಾಗಿ ನಾವು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇರತಕ್ಕಂಥ ವನಸಿರಿಗಳಲ್ಲಿ ಒಂದು ವನಸಿರಿಗೆ ಗಣಪತಿಯನ್ನು ನಾವು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಗಣಪತಿನೇ ಅದಕ್ಕೆ ಹೋಲಿಕೆಯನ್ನು ಮಾಡ್ತೀವಿ. ಅಂಥ ಶಕ್ತಿಯುತವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ವನಸಿರಿ. ಈ ವನಸಿರಿ ಏನು ಅನ್ನೋದನ್ನು ನಾನು ಹೇಳೋದಿಲ್ಲ. ಆದರೆ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡ್ತಾ ಇರತಕ್ಕಂಥ ತಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ಅದರ ಸಂಪೂರ್ಣ ಪರಿಚಯ ಇದೆ. ಒಬ್ಬ ಸಣ್ಣ ಮಗುವಿಗೂ ಕೂಡ ಅದರ ಪರಿಚಯ ಇದೆ. ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ಗೊತ್ತಾಗಿರಬೇಕು. ಗಣಪತಿಯ ಅನುಗ್ರಹ ವನಸಿರಿ ಅಂತ ಹೇಳಿದ ತಕ್ಷಣ ತಮ್ಮೆಲ್ಲರ ಮನಸ್ಸಲ್ಲೂ ಬಂದಿರುತ್ತೆ. ಆದ್ರೂ ಕೂಡ ನಾನು ಹೆಸರನ್ನು ಹೇಳೋದಿಲ್ಲ. ಅದನ್ನು ತಾವೇ ಭಾನುವಾರದ ಕಾರ್ಯಕ್ರಮದವರೆಗೂ ಕಾದು ಆ ಅನುಷ್ಠಾನ ಏನು ಅನ್ನೋದನ್ನು ತಾವು ತಿಳ್ಕೊಳ್ಬೇಕು. ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ, ಈಗ ಗುರುಗಳೇ ಭಾನುವಾರ ತನಕ ಕಾಯಿರಿ ಅಂತಂದರೆ ಆ ವನಸಿರಿ ನಾವು ಕೂಡ ಸಿದ್ಧಪಡಿಸ್ಕೊಳ್ಬೇಕಲ್ಲ ಗುರುಗಳೇ, ಅದು ಹೇಗೆ ಸಾಧ್ಯ?
ನೀವು ಆ ಕ್ಷಣ ಹೆಸರನ್ನ ಕೇಳಿದ್ದ ತಕ್ಷಣನೇ ನಿಮಗೆ ಸಿಗ್ತಕ್ಕಂಥದ್ದೇ ವನಸರಿ. ಎಲ್ಲ ಕಡೆ ಸಿಗುತ್ತೆ, ಇಂತಹ ಜಾಗದಲ್ಲಿ ಸಿಗಲ್ಲ ಎಂಬತಕ್ಕಂಥ ಮಾತೇ ಇಲ್ಲ. ಬೆಂಗಳೂರು ಅನ್ನೋ ಈ ಒಂದು ಮಹಾನಗರದಲ್ಲೇ ಸಿಗುತ್ತೆ. ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಪ್ರಭುಗಳು ಹಳ್ಳಿಯಲ್ಲಿರ್ತಕ್ಕಂಥವ್ರಾಗ್ಲಿ, ಇಲ್ಲ ಅಂದ್ರೆ ಒಂದಷ್ಟು ಊರುಗಳಲ್ಲಿರ್ತಕ್ಕಂಥವ್ರಾಗ್ಲಿ, ಎಲ್ಲ ಕಡೆ ಈ ನಲ್ಲಂತೂ ಕೇಳಬೇಕಾ? ಪ್ರಕೃತಿ ದತ್ತವಾಗಿ ಪ್ರತಿಯೊಂದು ಕಡೆನೂ ಸಿಗ್ತಕ್ಕಂಥದ್ದೇ. ಅಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ವನಸರಿ, ಅದ್ಭುತ ವನಸರಿ, ಆಶ್ಚರ್ಯಚಕಿತ ವನಸರಿ, ಶಕ್ತಿಯುತ ವನಸರಿ. ಅಂತಹ ಒಂದು ವನಸರಿಯ ಜೊತೆಗೆ ನಾವು ಗಣಪನ ಅನುಗ್ರಹದ ಜೊತೆಗೆ ಗಣಪನ ಆ ಒಂದು ಅಗ್ರಗಣ್ಯನ ಸ್ಥಾನವನ್ನು ನಾವು ಗಣಪನಿಗೆ ಕೊಟ್ಟು ನಿರ್ವಿಘ್ನವಾಗಿ ಆ ಒಂದು ಅನುಷ್ಠಾನ ನಡಿಬೇಕು ಅಂತ ಹೇಳಿ ಗಣಪನ ಆ ಒಂದು ಅನುಗ್ರಹದಿಂದ ಮಾಡ್ತಾ ಇರತಕ್ಕಂಥ ಈ ಒಂದು ಮಹಾಲಕ್ಷ್ಮಿಯ ಅನುಷ್ಠಾನ ಆಷಾಢ ಮಾಸದಲ್ಲಿ ನಿಜಕ್ಕೂ ಶಕ್ತಿಯುತ. ಇನ್ನ ಆಷಾಢ ಮಾಸದಲ್ಲಿ ಮಹಾಲಕ್ಷ್ಮೀ ದೇವಿಗೂ ಆಷಾಢ ಮಾಸಕ್ಕೂ ಯಾವ ರೀತಿ ಸಂಬಂಧ ಇದೆ ಎಂಬುದಕ್ಕಂಥದ್ದು ಕುರಿತಾಗೂ ಕೂಡ ಭಾನುವಾರದ ಕಾರ್ಯಕ್ರಮದಲ್ಲಿ ತಿಳಿಸಿದ್ದೇನೆ. ಏನಕ್ಕೆ ಆಷಾಢ ಮಾಸ ನಿಜಕ್ಕೂ ಕೆಟ್ಟದು ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ, ಅದನ್ನು ನಾವು ಯಾವ ರೀತಿ ಸ್ವೀಕಾರ ಮಾಡಬೇಕು ಎಂಬತಕ್ಕಂಥದ್ದು ಕುರಿತಾಗೂ ನಾನು ಮಾಹಿತಿಯನ್ನು ತಿಳಿಸಿದ್ದೇನೆ. ಈ ಭಾನುವಾರ ತಾವೆಲ್ಲರೂ ಕೂಡ ತಪ್ಪದೆ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಇನ್ನು ಆಷಾಢ ಮಾಸ ಇವತ್ತಿನ ದಿವಸ ಬುಧವಾರ, ಮಹಾವಿಷ್ಣುನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಾರ. ಇವತ್ತಿನ ದಿವಸ ಯಾರೆಲ್ಲ ಮಹಾವಿಷ್ಣುನನ್ನು ಪ್ರಾರ್ಥನೆಯನ್ನು ಮಾಡ್ತಿರೋ ತಾವೆಲ್ಲರೂ ಕೂಡ ಅಸಾಧ್ಯವಾದನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಇವತ್ತಿನ ದಿವಸ ನೋಡಿ, ತಮ್ಮೆಲ್ಲರಿಗೂ ಕೂಡ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದು. ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಆಗದು ಎಂಬತಕ್ಕಂಥ ಮಾತನ್ನು ನಿಮ್ಮ ಮನಸ್ಸಿಂದ ತೆಗೆದುಹಾಕಿ ಅದನ್ನು ಪಕ್ಕಕ್ಕೆ ತಳ್ಳಿ, ಆಗದೇ ಇರತಕ್ಕಂಥವ್ರು ಯಾವುದೂ ಇಲ್ಲ. ಒಬ್ಬ ಕೈಯಿಲ್ಲದೆ ಇರತಕ್ಕಂಥವನು ಇವತ್ತಿನ ದಿವಸ ಕೆಲಸ ಮಾಡ್ತಾ ಇದ್ದಾರೆ, ಕಾಲಿಲ್ಲದೆ ಇರತಕ್ಕಂಥವನು ಕೆಲಸ ಮಾಡ್ತಾ ಇದ್ದಾರೆ, ಕಣ್ಣಿಲ್ಲದೆ ಇರತಕ್ಕಂಥವನು ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಎಲ್ಲ ಇರೋರು ನೆಮ್ಮದಿ ಕೂತ್ಕೊಂಡ್ಬಿಟ್ಟಿರ್ತಾರೆ, ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಹೇಳಿ. ನೋಡಿ, ಭಗವಂತ ಇಂತಹ ಸುಂದರವಾಗಿರ್ತಕ್ಕಂಥ ಒಂದು ಆಸ್ತಿಯನ್ನು ನಮ್ಮೆಲ್ಲರಿಗೂ ಕೂಡ ಕೊಟ್ಟಿದ್ದಾನೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಆಸ್ತಿ ಇದು, ಈ ದೇಹ. ಆದರೆ ಒಂದಷ್ಟು ಜನಕ್ಕೆ ಅಲ್ಪ ಸ್ವಲ್ಪ ಆಸ್ತಿಯನ್ನು ಕಿತ್ಕೊಂಡ್ಬಿಟ್ಟಿರ್ತಾನೆ. ಈ ಕೈ ಎಂಬತಕ್ಕಂಥ ಈ ಒಂದು ಮಹಾಹಸ್ತ್ರ, ಈ ಅಸ್ತ್ರ, ಈ ಒಂದು ಆಸ್ತಿಯನ್ನು ಕಿತ್ಕೊಂಡ್ಬಿಟ್ಟಿರ್ತಾನೆ. ಈ ಕಾಲು ಎಂಬತಕ್ಕಂಥ ಒಂದು ಆಸ್ತಿಯನ್ನು ಕಿತ್ಕೊಂಡ್ಬಿಟ್ಟಿರ್ತಾನೆ. ಕಣ್ಣು ಎಂಬತಕ್ಕಂಥ ಆಸ್ತಿಯನ್ನು ಕಿತ್ಕೊಂಡ್ಬಿಟ್ಟಿರ್ತಾನೆ. ಇನ್ನು ಬಾಯಿ, ಆ ಒಂದು ಸ್ವರ, ಒಬ್ಬ ವ್ಯಕ್ತಿಗೆ ಪರಸ್ಪರ ನಾವು ಒಂದು ಸಂದರ್ಶನ ಮಾಡಬೇಕೆಂಬತಕ್ಕಂಥದ್ದಾಗಲಿ, ಮಾತುಕತೆ ಮಾಡಬೇಕೆಂಬತಕ್ಕಂಥದ್ದಾಗಲಿ, ಅದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಮಾತನ್ನು ಕಿತ್ಕೊಂಡ್ಬಿಟ್ಟಿರ್ತಾನೆ. ಈ ಒಂದು ಅಮೂಲ್ಯವಾಗಿರ್ತಕ್ಕಂಥ ಆಸ್ತಿಯನ್ನು ಕಿತ್ಕೊಂಡ್ಬಿಡ್ತಾನೆ ಭಗವಂತ. ಒಂದಷ್ಟು ಜನಕ್ಕೆ ಎಲ್ಲವೂ ಇರುತ್ತೆ, ಆದರೆ ಏನು ಮಾಡ್ತೀರಿ, ಈ ಸ್ಟ್ರೋಕ್ ಎಂಬತಕ್ಕಂಥದ್ದು. ಗುರುಗಳು ಅವಾಗ ಕಳೆದ ಕಾರ್ಯಕ್ರಮದಲ್ಲೂ ಕೂಡ ಇದ್ರು, ನಮ್ಮ ಡಾಕ್ಟರ್ ಭುಜಂಗ್ ಶೆಟ್ಟಿ ಅವರು ಇದ್ದಾಗಲೂ ಅಷ್ಟೇ ಈ ಒಂದು ಬ್ರೈನ್ ಸ್ಟ್ರೋಕಿನ ಕುರಿತಾಗಿ ಸಾಕಷ್ಟು ಮಾತನ್ನು ತಿಳಿಸ್ತಾ ಇದ್ರು. ಅದಂತೂ ಹಾಕ್ಬಿಟ್ರೆ ಇಡೀ ದೇಹದಲ್ಲಿ ನಿಮ್ಗೆ ಅಂಗಾಂಗಗಳಿದ್ರೂ ಕೂಡ ನಶ್ವರ, ಏನು ಕೂಡ ಇರೋದಿಲ್ಲ. ಅಂಥವ್ರಿಗೂ ಕೂಡ ಕೂತು ಜಾಗದಲ್ಲಿ ಕೂತ್ಕೊಳ್ತಾ ಇದ್ದೀನಲ್ಲಪ್ಪ ಎಂಬತಕ್ಕಂಥ ಕಣ್ಣೀರನ್ನು ಹಾಕಿ ಮನೆಯಲ್ಲೇನೆ ಅಲ್ಲಲ್ಲಲ್ಲೇ ನುಸುಳ್ಕೊಂಡು ಏನಾದರೂ ಒಂದು ಮಾಡ್ಬೇಕೆಂಬತಕ್ಕಂಥ ಮನಸ್ಥಿತಿಯಲ್ಲಿರ್ತಾರೆ. ಆದರೆ ಭಗವಂತ ಕೊಟ್ಟಿರ್ತಕ್ಕಂಥ ಈ ಒಂದು ಸುಂದರ ದೇಹ, ಈ ಒಂದು ಸುಂದರ ಆಸ್ತಿ ಸಂಪೂರ್ಣವಾಗಿ ನಿಮ್ಮ ಹತ್ರ ಆ ಒಂದು ಆಸ್ತಿ ಇದ್ರೂ ಕೂಡ ಒಂದಷ್ಟು ಜನ ಸೋಂಬೇರಿಗಳಾಗಿ ನಾವೆಲ್ಲರೂ ಕೂಡ ಕೂತ್ಕೊಂಡ್ಬಿಟ್ಟಿದ್ದೇವೆ, ಏನನ್ನೂ ಕೂಡ ಮಾಡಿದಿರ. ಮತ್ತೆ ಭಗವಂತ ನನ್ನ ದೂಷಣೆ ಮಾಡೋದು, ಭಗವಂತ ನನಗೆಂತ ಕಷ್ಟ ಕೊಡ್ತಾ ಇದೆಯಾ, ನನಗೊಂದು ಕೆಲಸ ಇಲ್ಲ, ನನಗೊಂದು ಕಾರ್ಯ ಇಲ್ಲ. ಓದಿರ್ತಕ್ಕಂಥ ಮಾತ್ರ ಕೆಲಸ ಮಾಡಬೇಕಾ? ಇವತ್ತೆಷ್ಟು ಜನ ಓದಿರೋ ತಕ್ಕನಂಗೆ ಕೆಲಸ ಮಾಡ್ತಾ ಇದ್ದಾರೆ? ಯಾರೂ ಮಾಡ್ತಾ ಇಲ್ಲ. ಎಲ್ಲೋ ಬೆರಳಿಕೆ ಎಷ್ಟು ಮಾತ್ರ ಅವ್ರು ಓದಿಗೆ ತಕ್ಕನಾಗಿರೋ ಕೆಲಸವನ್ನು ಮಾಡ್ತಾ ಇರತಕ್ಕಂಥವ್ರು ಬೆರಳಿಕೆ ಎಷ್ಟು ಮಾತ್ರ. ಆ ಓದಿಗೂ ಅವ್ರು ಮಾಡ್ತಾ ಇರತಕ್ಕಂಥ ಕೆಲಸಕ್ಕೂ ಸಂಬಂಧನೇ ಇರೋದಿಲ್ಲ. ಅಂಥ ಜನ ಜಾಸ್ತಿ ಆಗೋಗಿದ್ದಾರೆ ಇವತ್ತಿನ ದಿವಸ. ಅದಕ್ಕೋಸ್ಕರ ನಾನು ಹೇಳೋದೇನಪ್ಪ ಅಂದರೆ, ಹೌದು ತಾವು ಕಷ್ಟಪಟ್ಟು ಓದಿದ್ದೀರಿ, ನೀವು ಓದಿರ್ತಕ್ಕಂಥ ಓದಿಗೆ ಇವತ್ತಿನ ದಿವಸ ಸ್ಥಾನಮಾನ ಸಿಗ್ತಾ ಇಲ್ಲ, ಹಂಗಂತ ಹೇಳಿ ತಾವು ಅದಕ್ಕೆ ಉಳ್ಕೊಂಡ್ಬಿಡ್ತೀರಾ, ಇಲ್ಲ ಮುಂದೆ ಬರ್ತೀರಾ? ಮುಂದೆ ಬರಬೇಕಲ್ವಾ? ಇನ್ನೊಬ್ಬರ ಮೇಲೆ ಅವಲಂಬಿತವಾಗ್ತಕ್ಕಂಥದ್ದು ಬೇಡ. ನಮ್ಮಲ್ಲಿ ಒಂದು ಜ್ಞಾನ ಇದೆ, ನಮ್ಮಲ್ಲಿ ಒಂದು ಶಕ್ತಿ ಇದೆ, ಭಗವಂತ ನಮ್ಮೆಲ್ಲರಿಗೂ ಕೂಡ ದಯಪಾಲಿಸಿದ್ದಾನೆ. ಸುಮ್ಮನೆ ಕೂತ್ಕೊಳ್ಳೋದು ಬೇಡ. ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದು. ಆಗದು ಅಂತ ಹೇಳಿ ನಾವು ಕೈಕಟ್ಟಿ ಕುಳಿತುಕೊಳ್ತಕ್ಕಂಥದ್ದು ಬೇಡ. ಬನ್ನಿ, ಎದ್ದು ಬನ್ನಿ, ಕೆಲಸ ಮಾಡೋಣ. ಏನು ಕೆಲಸ ಆದ್ರೂ ಕೂಡ ಪರವಾಗಿಲ್ಲ, ಎಂಥದ್ದು ಕೆಲಸ ಆದ್ರೂ ಕೂಡ ಪರವಾಗಿಲ್ಲ. ಅದು ಒಂದು ಹೊಸತು, ನನಗೆ ಅದರ ಬಗ್ಗೆ ಅರಿವಿಲ್ಲ, ಜ್ಞಾನ ಇಲ್ಲ ಅಂದರೆ ಜ್ಞಾನವನ್ನು ಸಂಪಾದಿಸ್ಕೊಳ್ಳೋಣ, ಅದರ ಅರಿವನ್ನು ಮೂಡಿಸ್ಕೊಳ್ಳೋಣ. ಯಾಕೆ ಇವತ್ತಿನ ದಿವಸ ಟೆಕ್ನಾಲಜಿ ತುಂಬ ಚೆನ್ನಾಗಿದೆ. ಒಂದು ಮೊಬೈಲಲ್ಲಿ ಒಂದು ಟಿಪ್ಪಲ್ಲಿ ನಾವೆಲ್ಲವನ್ನು ಕೂಡ ನೋಡ್ತೀವಿ. ಒಂದು ಸತಿ ಮೊಬೈಲಲ್ಲಿ ಗೂಗಲ್ ಆನ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಏನು ಬೇಕು
ಯಾವ ಕೆಲಸದ ಕುರಿತಾಗಿ ನಮ್ಗೆ ಮಾಹಿತಿ ಬೇಕು, ಆ ಕೆಲಸವನ್ನು ಯಾವ ರೀತಿ ಮಾಡ್ಕೊಳ್ಬೇಕು, ಯಾವ ರೀತಿ ರೂಢಿಸ್ಕೊಳ್ಬೇಕು, ಪ್ರತಿಯೊಂದರ ಅರಿವನ್ನು ಕೂಡ ನಮಗೆ ಕೊಡುತ್ತೆ. ನಾವಿನ್ಯಾಕೆ ಸುಮ್ಮನೆ ಇರಬೇಕು, ಎಲ್ಲವನ್ನು ಕೂಡ ನಾವು ಅಳವಡಿಸ್ಕೊಳ್ಬೇಕು. ಇವತ್ತಿನ ದಿವಸ ಸಾಕಷ್ಟು ಜನ ಮದುವೆ ಆಗ್ತಾ ಇಲ್ಲ, ಓದಿನ ತಕ್ಕನಾಗಿ ಮದುವೆ ಆಗ್ತಾ ಇಲ್ಲ. ನಾನು ಈಗಲೇ ಹೇಳ್ತಾ ಇದ್ದೀನಿ, ವಿದ್ಯಾರ್ಥಿಗಳು ಬರೀ ಓದ್ತಕ್ಕಂಥದ್ದಲ್ಲ, ಓದೋದ್ರ ಜೊತೆಗೆ ನಿಮ್ಮ ಜೀವನಕ್ಕೆ ಏನು ಬೇಕೋ ಎಲ್ಲವನ್ನೂ ಕೂಡ ಸಿದ್ಧತೆ ಮಾಡ್ಕೊಳ್ಳಿ. ಏನಕ್ಕೆ ಮದುವೆ ಆಗಲ್ಲ, ನಿಮಗೂ ಮದುವೆ ಆಗುತ್ತೆ. ಇವತ್ತಿನ ದಿವಸ ಬರೀ ಓದಕ್ಕೆ ಮಾತ್ರ ಸ್ಥಾನಮಾನ ಸಿಗ್ತಾ ಇಲ್ಲ, ಜೇಬಲ್ಲಿ ಇದು, ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಒಳ್ಳೊಳ್ಳೆ ಮನೆಗಳು ಎಲ್ಲವೂ ಇದ್ರೇ ಇವತ್ತಿನ ದಿವಸ ಮದುವೆಗೆ ಮುಂದೆ ಬರೋದು. ಯಾರನ್ನು ಕೂಡ ಇದಕ್ಕೆ ಶಕ್ತಿ ಕೊಡ್ತಾ ಇಲ್ಲ, ಜ್ಞಾನಕ್ಕೆ ಶಕ್ತಿ ಕೊಡ್ತಾ ಇಲ್ಲ. ಮೊದಲಿತ್ತು, ಇವಾಗಿಲ್ಲ. ಇವಾಗ ಇದಿದ್ರೂ ಏನು ಅವಕಾಶನೇ ಇಲ್ಲ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ನಾನು ನಿಮ್ಮೆಲ್ಲರಿಗೂ ಕೂಡ ಒಂದು ಮನವಿ ಮಾಡ್ತಾ ಇದ್ದೀನಿ, ನೀವೇನು ಓದ್ತಾ ಇದ್ದೀರಿ, ಓದೋದ್ರ ಜೊತೆಗೆ ನಿಮ್ಮ ಮುಂದಿನ ಜೀವನಕ್ಕೆ ಫ್ಯೂಚರ್ಗೆ ಏನು ಬೇಕೋ ಅದ್ರ ಬಗ್ಗೆ ಈಗಲಿಂದನೇ ಒಂದು ಸ್ವಲ್ಪ ಆಲೋಚನೆಯನ್ನು ಮಾಡಿ, ಯಾವುದಾದ್ರೂ ಒಂದು ಬಿಸ್ನೆಸ್ ಎಂಬತಕ್ಕಂಥದ್ದನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಜೊತೆ ಕೂತ್ಕೊಂಡು ಮಾತಾಡಿ, ಅವ್ರ ಒಪ್ಪಿಗೆ ಅಂತೆ ಎಲ್ಲವನ್ನೂ ಕೂಡ ಈಗಲಿಂದನೇ ಪ್ರಾರಂಭ ಮಾಡಿ, ಈಗಲಿಂದನೇ ಗಮನ ವಹಿಸಿ. ನಾಳೆ ದಿವಸ ನಿಮ್ಮ ಮದುವೆಯ ವಯಸ್ಸು ಬಂದು ನಿಮಗೆ ಮದುವೆ ಮಾಡಬೇಕು ಅಂದಾಗ್ಲೂ ಕೂಡ ನಿಮ್ಮ ಬ್ಯಾಂಕ್ನಲ್ಲಿ ಒಂಚೂರು ಬ್ಯಾಲೆನ್ಸ್ ಇರಬೇಕು. ಆಗ ಏನಕ್ಕೆ ನಿಮಗೆ ಮದುವೆ ಆಗೋದಿಲ್ಲ ನಾನು ನೋಡ್ತೀನಿ. ಈ ವಿಚಾರದ ಕುರಿತಾಗಿ ಮುಂದಿನ ಭಾಗದಲ್ಲೂ ಕೂಡ ಗುರುಗಳು ನಮ್ಗೇನು ತಿಳಿಸ್ತಾರೆ ಈ ಒಂದು ಮಾಹಿತಿಯ ಕುರಿತಾಗಿ ಎಂಬತಕ್ಕಂಥದ್ದನ್ನು ನಾನು ಕೂಡ ಕಾತುರದಿಂದ ಕಾಯ್ತಾ ಇದ್ದೀನಿ. ಗುರುಗಳ ಕಿವಿಗೂ ಕೂಡ ಹಾಕ್ತೀನಿ ಈ ಒಂದು ವಿಚಾರದ ಬಗ್ಗೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ತಾ ಇದ್ದೆ. ಈಗಿನ ಭಾಗದಲ್ಲಿ ಗುರುಗಳ ಜೊತೆ ಕೂತ್ಕೊಂಡು ಇದರ ಬಗ್ಗೆ ಒಂದಷ್ಟು ತರ್ಕವನ್ನು ಮಾಡಬೇಕೆಂಬತಕ್ಕಂಥದ್ದು ನನ್ನ ಮನಸ್ಸಿನಲ್ಲೂ ಕೂಡ ಒಂದು ಆಸೆ ಇದೆ. ಯಾಕೆಂದರೆ ಸಾಕಷ್ಟು ಜನ ನಿರುದ್ಯೋಗಿಗಳು, ಉದ್ಯೋಗಿಗಳಿಗೂ ಕೂಡ ಒಂದು ಸ್ಥಾನಮಾನ ಸಿಗ್ತಾ ಇಲ್ಲ. ಅದರಲ್ಲೂ ಒಂದೊಳ್ಳೆ ವಿದ್ಯಾವಂತರಿಗೂ ಕೂಡ ಇವತ್ತಿನ ದಿವಸ ಮದುವೆಯ ಕುರಿತಾಗಿ ಸಾಕಷ್ಟು ಮಾತುಕತೆಗಳು ನಡೀತಾನೆ ಇದ್ದಾವೆ. ಅದಕ್ಕೋಸ್ಕರ ಗುರುಗಳ ಬಾಯಲ್ಲಿ ಇದರ ಬಗ್ಗೆ ಯಾವ ರೀತಿ ಮಾಹಿತಿಗಳನ್ನು ತಿಳ್ಕೊಳ್ಬೋದು ಎಂಬತಕ್ಕಂಥದ್ರ ಕುರಿತಾಗಿ ನಾನು ಕೂಡ ಕಾತುರದಿಂದ ಕಾಯ್ತಾ ಇದ್ದೇನೆ. ಇನ್ಯಾಕೆ ತಡ, ಈಗ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಓಂ ಕಲ್ಯಾಣಾತ್ಮದಗಾತ್ರಾತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತ ವಿಕ್ರಮಃ ಸಂಕರ್ಷಣ ನಿವೃದ್ಧಶ್ಚ ಶೇಷಾದ್ರಿಪತರೇವ ಚ. ಗೋವಿಂದ ಗೋವಿಂದ. ಶ್ರೀ ಲಕ್ಷ್ಮೀ ಬೋರಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ, ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೇ ತ್ವತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಫಲಕಟಿತರೀ ಪದ್ಮಪತ್ರಾಯತಾಕ್ಷಿ. ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಲಲಿತಾಂಬಿಕಾಯ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವೀ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಗೌರೀರ್ಮ್ಯಮಾಯ ಸಲಿಲಾ ನಿಕ್ಷತ್ರದ್ವಿಪದೀಂ ದ್ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದಿ ನೌಪದಿ ಬಹುಶೀಂ ಸಹಸ್ರಾಕ್ಷರಾಂಬರಮೇ ವ್ಯೋಮನ್. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ, ಸರ್ವರಿಗೂ ಸಕಲರಿಗೂ ಸಹಿತ ಸರ್ವಮಂಗಳೆಯಾದಂತಹ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಸಂಪೂರ್ಣವಾಗಿ ಎಲ್ಲರಿಗೂ ಸಿಗಲಿ. ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ, ಮಂದಗತಿಯಲ್ಲಿ ಸಾಗುವಂತಹ ದಿನ ಎಂಬತಕ್ಕಂತಹದ್ದನ್ನು ಒಂದಷ್ಟು ಜನದ ವಾದ. ಇರಲಿ, ಮಂದಗತಿ ಸಾಗುವಂತಹದ್ದು ಅಥವಾ ಕೆಲಸ ಕಾರ್ಯಗಳ ಬಗ್ಗೆ ಈಗಾಗಲೇ ಶ್ರೀನಿವಾಸ್ ಶರ್ಮಾ ಒಂದು ಪ್ರಸ್ತಾವನೆ ಮುಂದಿಟ್ಟಿದ್ದಾರೆ. ವಿವಾಹ ವಿಳಂಬ ಆಗ್ತಾ ಇದೆ, ಇದಕ್ಕೆ ಉದ್ಯೋಗ ಕಾರಣ. ವಿವಾಹ ವಿಳಂಬ ಆಗ್ತಾ ಇದೆ ಅಥವಾ ವಿವಾಹ ಆಗ್ತಾ ಇಲ್ಲ ಅಥವಾ ಮದುವೆ ಪ್ರಯತ್ನ ವಿಫಲವಾಗ್ತಾ ಇದೆ. ಹೆಣ್ಣು ಗಂಡು ಎರಡೂ ಕಡೆಯೂ ಸಹಿತ ಈ ಸಮಸ್ಯೆಗಳು ಬಹಳ ಇದೆ. ಎಲ್ಲರೂ ಕೇಳುವಂಥದ್ದು ಒಂದೇ ಪ್ರಶ್ನೆ, ನಮಗಿನ್ನೂ ವಿವಾಹ ಇಲ್ಲ ಅಂತಕ್ಕಂಥದ್ದು ಒಂದಷ್ಟು ಜನ. ನಾನು ಸರಿಯಾದಂತಹ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣಲಿಕ್ಕಾಗ್ತಿಲ್ಲ ಎಂಬತಕ್ಕಂಥದ್ದು ಮತ್ತಷ್ಟು ಜನ. ಉದ್ಯೋಗ ನನಗೆ ಏನು, ನನ್ನಲ್ಲಿರ್ತಕ್ಕಂಥ ವಿದ್ಯಾಭ್ಯಾಸ ಯಾವುದಕ್ಕೂ ಕೊರತೆ ಇಲ್ಲ, ಅಪಾರವಾದಂತಹ ಜ್ಞಾನವನ್ನು ನಾನು ಸಂಪಾದನೆ ಮಾಡಿದ್ದೇನೆ, ಆದರೆ ನನ್ನ ಸರಿಯಾದಂತಹ ಒಂದು ಉದ್ಯೋಗ ಇಲ್ಲ ಅಥವಾ ನನಗೆ ಉದ್ಯೋಗ ಸಿಗ್ತಾ ಇಲ್ಲ, ನನ್ನ ವಿದ್ಯೆಗೆ ತಕ್ಕನಾದಂತಹ ಬೆಲೆ ನನಗಿಲ್ಲ ಎಂಬತಕ್ಕಂತಹ ಮನಸ್ಸಿನ ನೋವು, ಆ ವ್ಯಥೆಯನ್ನು ಎಲ್ಲರೂ ಕಾಣ್ತಾ ಇದ್ದೀರಿ. ಒಂದು ವಿಚಾರ ಅರ್ಥ ಮಾಡ್ಕೋಬೇಕು, ಏನೂ ವಿದ್ಯೆ ಇಲ್ಲದಿರತಕ್ಕಂತಹ ಅವಿದ್ಯಾವಂತರು ಅನ್ನೋದಕ್ಕಿಂತ ವಿದ್ಯೆ ಅಪಾರವಾದಂಥ ಜ್ಞಾನ ಇರುತ್ತೆ. ಪುಸ್ತಕದ ಬದನೆಕಾಯಿ ಇರೋದಿಲ್ಲ ಅಷ್ಟೇ. ಪುಸ್ತಕಗಳು, ಗ್ರಂಥಗಳು, ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ಸು ಮಾತ್ರ ಅವ್ರ ಹತ್ರ ಇರಲ್ಲ. ಆದರೆ ಎಲ್ಲರಿಗೂ, ಇಡೀ ದೇಶಕ್ಕೆ ಅನ್ನವನ್ನು ಉಣಬಡಿಸುವಂಥ ರೈತರಿಗೆ
ಯಾವ ವಿದ್ಯೆ ಇದೆ? ರೈತ ಬಾಂಧವರು ಇವತ್ತಿನ ದಿವಸದ ವಿದ್ಯಾರ್ಥಿಗಳು, ರೈತ ಬಾಂಧವರ ಮಕ್ಕಳು ಒಂದಷ್ಟು ಜ್ಞಾನವಂತರಾಗಿದ್ದಾರೆ. ಆದರೆ ನಿಮ್ಮ ತಂದೆಯವರು, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯ, ನಿಮ್ಮ ಅಜ್ಜನೋ ನಿಮ್ಮ ತಾತನೋ ಅಥವಾ ನಿಮ್ಮ ಮುತ್ತಜ್ಜನೋ, ಅವರು ಬೆಳೆದು ಬಂದಂಥ ಹಾದಿ, ಅವರು ನಡೆಸಿದಂತಹ ರಾಜ್ಯ, ಅವರು ನಡೆಸಿದಂಥ ನಿಮ್ಮ ಕುಟುಂಬದ ಒಂದು ನಿರ್ವಹಣೆ ಇವತ್ತು ನಿಮ್ಮ ಕೈಲಿ ಸಾಧ್ಯವಾ? ನಿಮಗೆ ಅಪಾರವಾದಂಥ ಜ್ಞಾನವಿದೆ. ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ನಿಮ್ಮ ಕುಟುಂಬದಲ್ಲಿ ನಿಮಗೆ ಖರ್ಚು ಮಾಡಿರ್ತಕ್ಕಂಥದ್ದು ನೋಡಿದ್ರೆ, ಆ ಖರ್ಚು ಮಾಡಿರ್ತಕ್ಕಂಥ ಹಣ ಎಲ್ಲಿಂದ ಬಂತು? ನಿಮಗಾಗಿ ಖರ್ಚು ಮಾಡಿರ್ತಕ್ಕಂತಹ ಲಕ್ಷ ಗಟ್ಟಲ ಆ ಹಣವೆಲ್ಲನೂ ನಿಮ್ಮ ತಾತನೋ ನಿಮ್ಮ ತಂದೆನೋ ಶ್ರಮಪಟ್ಟು ಆ ಭೂಮಿಯಲ್ಲಿ ಸಂಪಾದನೆ ಮಾಡಿರ್ತಕ್ಕಂಥದ್ದೇ ಇದೆ. ವಿದ್ಯೆ ಇರ್ತಕ್ಕಂಥವ್ರು ನೀವು ಇಷ್ಟು ಅಪಾರವಾದಂತಹ ವಿದ್ಯಾಭ್ಯಾಸವನ್ನು ಸಂಪಾದನೆ ಮಾಡಿದ ಮೇಲೆ ನಿಮಗೆ ಬೇಕಾಗಿರ್ತಕ್ಕಂಥ ಜೀವನವನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ನಿಮ್ಮ ಕೈಲಿ. ಇದೇನಾಗುತ್ತೆ, ಒಂದು ಹಂತಕ್ಕೆ ಹತ್ತದ ಮೇಲೆ ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕೆ ಮನಸ್ಸೊಪ್ಪಲ್ಲ, ದೊಡ್ಡ ಕೆಲಸ ಕೈ ಸಿಗೋದಿಲ್ಲ. ನಿಮ್ಮ ವಿದ್ಯಾರ್ಥಿಗೆ ಸಂಬಂಧಪಡ್ತಕ್ಕಂಥವ್ರು ಪ್ರತಿ ವರ್ಷ ನಿಮ್ಮಂತೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಸರಿಸಮಾನವಾಗಿ ತೂಗ್ತಕ್ಕಂಥವ್ರು ಪ್ರತಿ ವರ್ಷ ಆಯಾ ಕ್ಲಾಸು ಎಕ್ಸಾಮ್ಗಳನ್ನು ಪಾಸ್ ಮಾಡಿಕೊಂಡು ಅವರು ಆಚೆ ಬರ್ತಾನೆ ಇರ್ತಾರೆ. ಅವ್ರಿಗೂ ಕೆಲಸ ಬೇಕು, ನಿಮಗೂ ಕೆಲಸ ಬೇಕು. ಅರ್ಥ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ಎಲ್ಲಕ್ಕೂ ನಾನು ವಿದ್ಯೆ ತಪ್ಪು ಅಥವಾ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ತಪ್ಪು ಅಥವಾ ಪ್ರತಿ ವರ್ಷ ಅಲ್ಲಿಂದ ನಿಮ್ಮ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಉದ್ಯೋಗಕ್ಕಾಗಿ ಅಥವಾ ತಮ್ಮ ಜೀವನೋಪಾಯಕ್ಕಾಗಿ ಹೊರಗಡೆ ಬರುವಂಥ ಆ ವಿದ್ಯಾವಂತರ ಜೀವನ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಇದು ಪ್ರತಿ ವರ್ಷ ಆಚೆ ಬರ್ತಕ್ಕಂಥವ್ರು, ಅಂದರೆ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಇನ್ನು ಉದ್ಯೋಗಕ್ಕಾಗಿ ತೆರಳಿ ಬರ್ತಕ್ಕಂಥವ್ರು ಒಂದಷ್ಟು ಜನ ಇದ್ದೇ ಇರ್ತಾರೆ. ಇಲ್ಲಿ ಇರೋರಿಗೆ ಉದ್ಯೋಗ ಸಿಕ್ಕಿಲ್ಲ, ಇನ್ನು ಹೊಸಬರಿಗೆ ಎಲ್ಲಿಂದ ಉದ್ಯೋಗ ಸಿಕ್ಕಾತು? ಆದರೆ ಉದ್ಯೋಗ, ಸುಂದರವಾದ ಬದುಕು, ಸುಂದರವಾದ ಜೀವನ, ಇದೆಲ್ಲದರ ಬಗ್ಗೆ ಎಲ್ಲರಿಗೂ ಕನಸಿದೆ. ಈ ಕನಸಿನ ಜೊತೆಗೆ ನಿಮ್ಮ ಅಜ್ಜ, ನಿಮ್ಮ ತಂದೆ, ನಿಮ್ಮ ತಾತ, ನಿಮ್ಮ ಮುತ್ತಾತ ಅವರು ಬೆಳೆದು ಬಂದಂಥ ಹಾದಿಯನ್ನು ಸಹಿತ ನೀವು ಸ್ವಲ್ಪ ಮೆಲುಕು ಹಾಕಬೇಕು, ತಲೆಗೆ ಹಾಕ್ಕೋಬೇಕು. ಈ ಒಂದು ಸಮಸ್ಯೆಗೆ ಇರಬಹುದೇನೋ, ಬಹುಶಃ ಇನ್ನು ಮುಂಬರ್ತಕ್ಕಂಥ ಸ್ವಲ್ಪ ದಿನಗಳಲ್ಲಿ, ಇನ್ನೊಂದಷ್ಟು ವರ್ಷಗಳಲ್ಲಿ ಅದು ಪುನಃ ಮರುಕಳಿಸುತ್ತೆ. ಅಜ್ಜ ಏನು ಮಾಡ್ತಿದ್ರು, ಅಪ್ಪ ಏನು ಮಾಡ್ತಿದ್ರು, ಅಪ್ಪ ಅಜ್ಜ ಯಾವ ದಾರಿಯಲ್ಲಿದ್ದರು, ಏನು ವ್ಯವಹಾರ ಮಾಡಿ ಜೀವನವನ್ನು ಸುಧಾರಣೆ ಮಾಡಿಕೊಂಡಿದ್ರು, ಆಗ ಅವರು ರಾಜರಂತೆ ಹೇಗೆ ಬದುಕಿದ್ರು, ಅದನ್ನೇ ಪುನಃ ನೀವು ಮಾಡ್ತೀರಿ. ಎಷ್ಟೋ ಜನ ಮೂಗು ಮುರಿತೀರಿ, ಅಯ್ಯೋ ನಮ್ಮಪ್ಪ ಚಿಲ್ಲರೆ ಅಂಗಡಿ ಹಾಕ್ಕೊಂಡ್ರೆ ನಾನು ಚಿಲ್ಲರೆ ಅಂಗಡಿಗೆ ಇರಬೇಕಾ? ನಮ್ಮಪ್ಪ ಯಾವುದೋ ಒಂದು ಕೆಲಸ ಮಾಡ್ತಿದ್ರೆ ಆ ಕೆಲಸ ನಾನು ಮಾಡಬೇಕಾ? ನಮ್ಮಪ್ಪ ಮನೇಲಿ ಅವಾಗ ಎಣ್ಣೆ ತಯಾರು ಮಾಡ್ತಿದ್ರು, ನಮ್ಮಪ್ಪ ಆವಾಗ ಮೊಸರು ಮಾಡ್ತಿದ್ರು, ನಮ್ಮಪ್ಪ ಆವಾಗ ಹಾಲು ಬೂತ ಹಾಕ್ಕೊಂಡಿದ್ರು, ಅದು ನಾನು ಮಾಡಬೇಕಾ? ನನಗೆ ಬೆಲೆ ಬೇಡವಾ? ನನಗೆ ಸ್ಟೇಟಸ್ ಬೇಡವಾ? ಹೊಟ್ಟೆಯಲ್ಲಿದ್ದು ಒಳ್ಳೆ ಬಟ್ಟೆ ಹಾಕ್ಕೊಂಡ್ರೆ ಆಗ ಸ್ಟೇಟಸ್ಸು. ಹೊಟ್ಟೆಗೆ ಗತಿ ಇಲ್ಲ, ಒಳ್ಳೆ ಬಟ್ಟೆ ಹಾಕ್ಲಿಕ್ಕಾಗಲ್ಲ, ಇನ್ನೂ ಅಪ್ಪನ ಸಂಪಾದನೆಯಲ್ಲಿದ್ದೀವಿ ನಾವು. ಒಳ್ಳೆ ವಿದ್ಯೆ, ಒಳ್ಳೆ ಜ್ಞಾನ, ನಿಮಗೆ ಕೊಟ್ಟಿರುವಂತಹ ವಿದ್ಯೆ ಜ್ಞಾನಕ್ಕೆ ಖರ್ಚು ಮಾಡಿರ್ತಕ್ಕಂಥ ಹಣವನ್ನು ಅವರೇ ಉಳಿಸ್ಕೊಂಡು ಅದನ್ನು ಬೇರೊಂದು ದಾರಿ ಮಾಡಿದರೆ, ಒಂದು ಭೂಮಿ ಮೇಲೆ ಹಾಕಿದರೆ 4 ಪಟ್ಟು ಹಣ ಇದು ಇವತ್ತು ಬೆಳೆದು ನಿಂತ್ಕೊಳ್ತಿತ್ತು. ಆದರೆ ನಿಮಗೆ ವಿದ್ಯೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಆ ವಿದ್ಯೆ ಜ್ಞಾನದ ಜೊತೆಗೆ ಕಷ್ಟದ ಅರಿವು ಕೊಡಲಿಲ್ಲ. ಎಲ್ಲಿಂದ ಈ ಹಣ ಬಂತು ಗೊತ್ತಿಲ್ಲ, ಆ ಹಣ ಶ್ರಮ ಏನಿದೆ ಗೊತ್ತಿಲ್ಲ. ನಿಮಗೆ ಕಾಣೋದೇನಪ್ಪ ಅಂದರೆ ಡಿಗ್ರಿ ಸರ್ಟಿಫಿಕೇಟ್ ಇದೆ, ಅದಕ್ಕೆ ಸಂಬಂಧಪಟ್ಟ ಉದ್ಯೋಗ ಬೇಕು. ಡಿಗ್ರಿ ಸರ್ಟಿಫಿಕೇಟು, ಉದ್ಯೋಗ ಎರಡೇ. ಎಲ್ಲರೂ ಪ್ರತಿ ವರ್ಷ ಇದನ್ನೇ ಇಟ್ಕೊಂಡು ಆಚೆ ಬರ್ತಾ ಇದ್ದಾರೆ. ಎಷ್ಟು ಜನಕ್ಕೆ ಅಂತ ಉದ್ಯೋಗ ಸಿಗುತ್ತೆ? ಆಗ ನೀವು ಆಲೋಚನೆ ಮಾಡಬೇಕಾದ್ದು, ನಿಮ್ಮ ವಿದ್ಯಾಭ್ಯಾಸ ಕಾಲದಲ್ಲೇ ಒಂದು ಜಾಬ್, ಎರಡನೇದು ಸ್ವಂತ ಉದ್ಯೋಗ. ಸ್ವಂತವಾಗಿ ಇವತ್ತು ಉದ್ಯೋಗ ಮಾಡಲಿಕ್ಕೆ 1000 ಗಟ್ಟಲೆ ಐಡಿಯಾಗಳಿದೆ. ಸಾಕಷ್ಟು ಜನ ಅದರ ಬಗ್ಗೆ ನಡೆಸ್ತಾ ಇದ್ದಾರೆ. ಆದ್ರೇನಪ್ಪ ಅಂದರೆ ಒಂದು ಸ್ಟೇಟಸ್. ಎಲ್ಲರೂ ಚಿಂತನೆ ಮಾಡೋದು, ನಾನು ಓದಿದ್ದೀನಿ, ನನಗೆ ಸರ್ಕಾರಿ ಕೆಲಸ ಬೇಕು, ನಾನು ಓದಿದ್ದೀನಿ ಸರ್ಕಾರಿ ಕೆಲಸ, ಮೊದಲನೇ ಆಪ್ಷನ್. ಎರಡನೇದು IT-BT ಕಂಪನಿಯಲ್ಲಿ ಇರಬೇಕು. ಕಂಪನಿ ಕತೆ ನಿಮಗೆ ಗೊತ್ತಿಲ್ಲ. ಕಂಪನಿಗಳಲ್ಲಿ ಹೇಗಪ್ಪ ಅಂದರೆ, ನಿಮ್ಮ ಕೆಲಸ ಇವತ್ತು ರಾತ್ರಿವರೆಗೂ, ನಾಳೆ ಬೆಳಗ್ಗೆ ನೀವು ಬೇಡ ಅಂತ ಇವತ್ತು ರಾತ್ರಿಯಲ್ಲಿ ಕಮಿಟಿ ತೀರ್ಮಾನ ತೊಗೊಂಡ್ರೆ ಬೆಳಗ್ಗೆ ಬಂದರೆ ನಿಮ್ಮ ತಮ್ಮ ಕೊಟ್ಟರೆ ಅದು ಪಂಚೆ ಆಗೋದಿಲ್ಲ, ನೀವು ಒಳಗೆ ಬರೋಕ್ಕೆ ಆಗೋದಿಲ್ಲ. ನಿಮ್ಮ ಲೈಫ್ ಸೆಕ್ಯೂರಿಟಿ ಅಂತಕ್ಕಂಥದ್ದು ಅಷ್ಟೇ ಇರುತ್ತೆ. ಆದರೆ ಸರ್ಕಾರ ಒಂದು ಸತಿ ಒಳಗೆ ಸೇರಿದ್ರೆ 65 ವರ್ಷ ಅಥವಾ 60 ವರ್ಷನೋ 65 ವರ್ಷನೋ ನಿಮ್ಮ ಲೈಫ್ ಸೆಟ್ಲು ಅಂತ ಹೇಳ್ತಾರೆ. ಆದರೆ ಅದು ಎಡಿಸಿದ ಕಜ್ಜಾಯ, ಎಷ್ಟು ಬೇಕೋ ಅಷ್ಟರಲ್ಲೇ ಇರುತ್ತೆ.
ಆಗಲೇ ಬೇರೆ ಬೇರೆ ದಾರಿ ತುಳಿಯುವಂಥ ಕೆಲಸ ಆಗುತ್ತೆ. ಆಮೇಲೆ ಎಲ್ಲರೂ ಒಂದನ್ನೇ ಅವಲಂಬಿಸಬೇಕು ಅಂದರೆ ಈ ಸೃಷ್ಟಿ ಹೇಗಾಗತ್ತೆ? ಅದಕ್ಕೆ ತಮ್ಮ ಜ್ಞಾನ, ತಮ್ಮ ವಿದ್ಯೆ, ತಮ್ಮಲ್ಲಿರ್ತಕ್ಕಂಥ ಬುದ್ಧಿ ಚೈತನ್ಯ, ತಮ್ಮ ಹಿರಿಯರು, ಅಜ್ಜ ತಾತ, ನಿಮ್ಮ ತಂದೆಯವರು ಏನು ಉದ್ಯೋಗ ಮಾಡ್ತಿದ್ರು, ಯಾವುದನ್ನು ಅಭ್ಯಾಸ ಮಾಡಿದ್ರು, ಯಾವುದರಿಂದ ನಿಮ್ಮೆಲ್ಲರನ್ನೂ ಸುಧಾರಣೆ ಮಾಡಿದ್ದಾರೆ, ನಿಮ್ಮಿಷ್ಟೂ ಜನಗಳನ್ನು ಸುಧಾರಣೆ ಮಾಡಿರ್ತಕ್ಕಂಥ ವಿದ್ಯೆ, ಜ್ಞಾನ, ಆ ಒಂದು ಉದ್ಯೋಗ ನಿಮ್ಮೊಬ್ಬರ ಜೀವನ ಸುಧಾರಿಸಲ್ವಾ? ಅವತ್ತಿನ ಟೆಕ್ನಾಲಜಿ, ಅವತ್ತಿನ ಕಾಲಧರ್ಮ, ನಿಮ್ಮ ತಂದೆ ನಿಮ್ಮ ತಾತ ಸಂಪಾದನೆ ಮಾಡಬೇಕಾದ್ರೆ ಅವರ ಚಿಂತನೆ ಎಷ್ಟಿತ್ತು ಅಷ್ಟಕ್ಕೆ ಇತ್ತು. ಆದರೆ ಇವತ್ತಿನ ಚಿಂತನೆ ಅವರ 10ರಷ್ಟು ಚಿಂತನೆ ಜಾಸ್ತಿ ಇದೆ, 10ರಷ್ಟು ಟೆಕ್ನಾಲಜಿ ಮುಂದೆ ಇದೆ. ಅದಕ್ಕೆ 100ರಷ್ಟು ಐಡಿಯಾಗಳು ಇವತ್ತು ನಿಮ್ಮ ತಲೆಯಲ್ಲಿದೆ. ಅದನ್ನು ತಗೊಂಡು ನಿಮ್ಮ ತಂದೆ ತಾತ ಮಾಡ್ತಿರ್ತಕ್ಕಂತಹ ಉದ್ಯೋಗ ಅದನ್ನು ಕೈಗೆ ಎತ್ಕೋಬೇಕು, ನಿಮ್ಮ ತಲೆಯಲ್ಲಿರ್ತಕ್ಕಂಥ ಜ್ಞಾನವನ್ನು ಇಲ್ಲಿ ಸೇರಿಸ್ಕೋಬೇಕು. ಎರಡೂ ಸೇರಿ ಒಂದು ಸಮುದ್ರ ಥರ ನೀವು ಚಿಂತನೆ ಮಾಡಬೇಕು. ಇದರಲ್ಲೇ ಒಂದು 1000 ಜನಕ್ಕೆ ಕೆಲಸ ಕೊಡ್ಬೋದು ನೀವು. ಅಪ್ಪ ಏನೋ ಒಂದು ಚಿಕ್ಕದಾಗಿ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ, ಆ ಪ್ರಾಜೆಕ್ಟಲ್ಲೇ ನಮ್ಮ ಇಷ್ಟೂ ಜನನ ಸುಧಾರಿಸಿದ್ದಾರೆ. ಅದೇ ಪ್ರಾಜೆಕ್ಟಿಗೆ ಮತ್ತಷ್ಟು ಜೀವ ತುಂಬಿ ನೀವು ಕೈ ಹಾಕಿದ್ರೆ ಇನ್ನೊಂದು 500 ಜನಕ್ಕೆ ಬೇಕಾದ್ರೆ ನೀವು ಕೆಲಸ ಮಾಡ್ಬೋದು, ಕೊಡಬಹುದು. ಅದರಿಂದ ಎಲ್ಲವನ್ನೂ ಸಹಿತ ಆಲೋಚನೆ ಮಾಡಿದ್ರೆ ನಾವು ಸುಭದ್ರ ಆದರೆ, ನಾವು ಭದ್ರವಾಗಿದ್ದರೆ, ಒಳ್ಳೆಯ ಒಂದು ಸುಭದ್ರವಾದಂತಹ ಭದ್ರ ಕೋಟೆಯಲ್ಲಿ ನಾವು ವಾಸ ಮಾಡ್ತಿದ್ರೆ ಮದುವೆನೂ ಆಗುತ್ತೆ, ಉದ್ಯೋಗನೂ ಚೆನ್ನಾಗಿರುತ್ತೆ, ಇನ್ನೊಬ್ಬರ ಹತ್ರ ಭಿಕ್ಷೆ ಬೇಡೋ ಅವಶ್ಯಕತೆ ಇಲ್ಲ. ನಾವು ಕೊಡೋ ಕೈಯಾಗಿರಬೇಕೇ ವಿನಃ ಬೇಡೋ ಕೈ ನಮ್ದಾಗಬಾರ್ದು. ಬೇಡೋ ಕೈ ಆಗಬಾರ್ದು ಅಂದರೆ ಸ್ವಲ್ಪ ಮಟ್ಟಿಗೆ ಹಿಂದಿನ ಆಲೋಚನೆ ಮಾಡಬೇಕು. ಯಾರೋ ಪಕ್ಕದ ಮನೆಯವ್ರ ಬಗ್ಗೆ ಚಿಂತನೆ ಮಾಡಬೇಡಿ. ನಿಮ್ಮ ತಾತ, ನಿಮ್ಮ ತಂದೆ, ನಿಮ್ಮ ತಾತ ಹೇಗೆ ಬಂದರು, ತಂದೆ ಹೇಗಿದ್ದರು, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ವಿದ್ಯೆಯನ್ನು ಅಲ್ಲಿ ಸೇರಿಸಿ ಅದಕ್ಕೆ ಇನ್ನಷ್ಟು ರೂಪುರೇಷ ಮಾಡಿ ಒಳ್ಳೆ ಡಿಸೈನ್ ಮಾಡಿ 100% ಕೆಲಸ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಉದ್ಯೋಗದ ಕುರಿತಾಗಿ, ವಿವಾಹದ ಕುರಿತಾಗಿ ಮತ್ತು ಜ್ಞಾನದ ಕುರಿತಾಗಿ, ಬುದ್ಧಿಶಕ್ತಿಯ ಕುರಿತಾಗಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳು ಮತ್ತು ಅನುಭವಪೂರ್ವಕ ಮಾಹಿತಿಗಳನ್ನು ನಮ್ಮೆಲ್ಲರಿಗೂ ಕೂಡ ಗುರುಗಳು ತಿಳಿಸ್ತಾ ಇದ್ರು. ಈಗ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ಪಂಚಾಂಗ ಶ್ರವಣ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ. ಹರಿಂ ಕರಾಸನಗರ್ಭಿತಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾಣೀಂ ಚ ವರಸದಾಂ ದೌತಾಂ ತನೇತ್ರೋಜ್ವಲಾಂ ವಂದೇ ಪ್ರಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಜ್ವಲಾಂತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣೀಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ. ರಾಜ್ಯದಾಯಿನೇ ನಮಃ. ರಾಜ್ಯಕಲಾವಲ್ಲಭಾಯ ನಮಃ. ಅಂಬಾಯ ನಮಃ. ಜಗದಂಬಿಕಾಯ ನಮಃ. ಲಲಿತಾಂಬಿಕಾಯ ನಮಃ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಕಲ್ಯಾಣಾದ್ಭುತ ಗಾತ್ರಾಯತ್ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ಆ ಗೋವಿಂದನ ನಾಮಸ್ಮರಣೆಯಿಂದ ತಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ. ಶೋಭಕೃತ್ ನಾಮ ಸಂವತ್ಸರ ಉತ್ತರಾಯಣಿ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣಪಕ್ಷ 5/7/2023 ಬುಧವಾರ ದ್ವಿತೀಯ. ಇವತ್ತು ಉತ್ತರಾಷಾಢ ನಕ್ಷತ್ರ. ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಎರಡೂ ಸಹಿತ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಹಾಗಾಗಿ ಬುಧವಾರದ ಮಹಾವಿಷ್ಣುವನ್ನು ಆರಾಧನೆ ಮಾಡಬೇಕು. ಇವತ್ತು ಏನೆಲ್ಲ ಸಮಸ್ಯೆಗಳಿದೆ, ಸಮಸ್ಯೆಗಳ ಪರಿಹಾರಕ್ಕಾಗಿ ನಿಮ್ಮ ಚಿಂತನೆ ಬೇಕು. ಹಾಗೆ ಮಾಡುವ ಪ್ರತಿಯೊಂದು ಕಾಯಕವನ್ನು ಅರ್ಥೈಸಿಕೊಂಡು ಮಾಡಬೇಕು. ಸಮಸ್ಯೆ ಅಂತ ಬಂದಾಗ ಅದಕ್ಕೆ ಪರಿಹಾರ ಹುಡುಕಲೇಬೇಕು. ಸಮಸ್ಯೆ ಬಂದಾಗ ಕೈಗಟ್ಟಿ ಕೂಡಲಿಕ್ಕಾಗಲ್ಲ. ಆದರೆ ಸಮಸ್ಯೆ ಬರೋದಕ್ಕೆ ಮೊದಲು ಯಾವುದೇ ಸಮಸ್ಯೆ ಬಂದರೂ ಅದನ್ನು ಹೇಗೆ ಬಗೆಹರಿಸ್ಕೊಳ್ಬಹುದು ಅಂತಕ್ಕಂಥದ್ದರ ಚಿಂತನೆ ಒಂದು ಜ್ಞಾನದಿಂದ, ಮತ್ತೊಂದು ಅನುಭವದಿಂದ. ಜ್ಞಾನ ಬೇಕು, ಜ್ಞಾನ ಇಲ್ಲಾಂದರೆ ಏನೂ ಆಗೋದಿಲ್ಲ. ಹಾಗೆ ಅನುಭವ ಬೇಕು. ಈ ಹಿಂದೆ ಯಾವುದೋ ಒಂದು ಸಮಸ್ಯೆಯನ್ನು ನಾವು ಪಾರು ಮಾಡಿದರೆ, ಆ ಸಮಸ್ಯೆಯಿಂದ ಹೊರಬಂದಿದ್ದರೆ ಇವತ್ತು ಬರ್ತಕ್ಕಂಥ ಸಮಸ್ಯೆಗಳು ನಮಗೆ ಹೊಸದೇನಲ್ಲ, ಅದು ಬೇಗ ಸರಿ ಹೋಗುತ್ತೆ. ನಮ್ಮಲ್ಲಿ ನಾವೇನು ಮಾಡ್ತೀವಿ, ಪ್ರತಿ ಕಾಲ ಮತ್ತೊಬ್ಬರ ಮೇಲೆ ಅವಲಂಬಿತವಾಗಿರ್ತೀವಿ. ಇನ್ನೊಬ್ಬರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಹೋಗ್ತೀವಿ, ನಮ್ಮ ಬಗ್ಗೆ ನಮ್ಮ ಆಲೋಚನೆಯನ್ನು ನಾವು ಮಾಡೋದೇ ಇಲ್ಲ. ಹಾಗಾಗಿ ಕೆಲವಷ್ಟು ವಿಚಾರಗಳನ್ನು ನಾವು ಬಹಳ ನೋವು ಅನುಭವಿಸ್ತಾ ಹೋಗ್ತೀವಿ. ಆದರೆ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಗ್ರಹಸ್ಥಿತಿಗಳು ಹೇಗಿದೆ ಎಂಬತಕ್ಕಂಥದ್ದನ್ನು ನಾವೀಗ ತಿಳ್ಕೊಳ್ಳೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ಮಹಾವಿಷ್ಣು ಆರಾಧನೆಯೊಂದಿಗೆ ಇವತ್ತು ಇರತಕ್ಕಂಥ 27 ನಕ್ಷತ್ರ, 12 ರಾಶಿಗಳಲ್ಲಿರ್ತಕ್ಕಂಥವ್ರು ಎಲ್ಲರಿಗೂ ಸಿದ್ಧ ಒಳಿತಾಗಲಿ, ಎಲ್ಲರ ಜೀವನ ಬೆಳಕಾಗಲಿ, ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳ ಸಿದ್ಧಿಯಾಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡೋಣ.
ಓಂ ಕಲ್ಯಾಣಾತ್ಮದ ಗಾತ್ರಾಯತ್ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ಆ ಗೋವಿಂದನ ನಾಮಸ್ಮರಣೆಯಿಂದ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮೇಷರಾಶಿಯಲ್ಲಿರ್ತಕ್ಕಂಥವರು ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಕನ್ಫ್ಯೂಷನಲ್ಲಿರ್ತಾರೆ. ಆದರೂ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಧೈರ್ಯ ಇದೆ, ಒಂದು ಸಾಧನೆ ಇದೆ. ಇವತ್ತು ಏನಾರು ಒಂದು ಸಾಧಿಸಬಲ್ಲೆ, ಏನಾರು ಒಂದು ಮಾಡಬಲ್ಲೆ, ಇವತ್ತು ನಾನು ಹಾಕುವಂಥ ಪ್ರತಿ ಹೆಜ್ಜೆಯಲ್ಲೂ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೋಬಲ್ಲೆ ಎಂಬತಕ್ಕಂಥ ಚಿಂತನೆ ನಿಮಗಿದೆ. ಆದರೆ ಒಂದಷ್ಟು ಜನಕ್ಕೆ ಮಾತ್ರ ಸ್ವಲ್ಪ ಬೆನ್ನೋವು, ಮೈಕೈ ನೋವಲ್ಲಿ ಒದ್ದಾಡ್ತೀರಿ. ಒಂದಷ್ಟು ಜನಕ್ಕೆ ಮನಸ್ಸಲ್ಲಿ ಆಸೆಯ ಆಕಾಂಕ್ಷೆಗಳಿದ್ದರೂ ಅದನ್ನು ಈಡೇರಿಸ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿ ಇರ್ತೀರಿ. ಕೆಲವಷ್ಟು ಜನಕ್ಕೆ ಮಾತ್ರ ನೀವು ಅಂದುಕೊಳ್ಳದಿದ್ದರೂ ನಿಮ್ಮಲ್ಲಿ ಕೆಲಸ ಕಾರ್ಯಗಳು ಕಾರ್ಯಸಿದ್ಧಿಯಾಗಿ ಸಂತೋಷದಿಂದ ಕಳೆಯುವಂತಹ ಕಾಲ ಇವತ್ತು ಖಂಡಿತ ಎದುರಾಗುತ್ತೆ. ಕಾರಣ ಇವತ್ತಿನ ಗ್ರಹಸ್ಥಿತಿಗಳು, ಜೊತೆಗೆ ನಿಮ್ಮ ಪೂರ್ವಾರ್ಜಿತ ಅಂತ ಹೇಳ್ತಾರಲ್ಲ, ಅದಕ್ಕೆ ಹೇಳೋದು ಪೂರ್ವಾರ್ಜಿತ ಪ್ರಾರಬ್ಧ ಕರ್ಮ ಅಂತ ಒಂದಿದೆ. ಅಂದರೆ ನಾವು ನಮಗೆ ಶಕ್ತಿ ಇದ್ದಾಗ ನಾವು ಒಳ್ಳೆಯದನ್ನು ಮತ್ತು 4 ಜನಕ್ಕೆ ಒಳ್ಳೆಯ ಬದುಕು ಕಾಣುವಂಥ ರೀತಿಯಲ್ಲಿ ನಾವು ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಇರುತ್ತೆ. ಅದನ್ನು ಹೊರತುಪಡಿಸಿ ಯಾವಾಗಲೂ ಒಂದೇ ನಡೆದುಕೊಂಡು ಹೋಗುತ್ತೆ, ಒಂದೇ ದಾರಿಯಲ್ಲೇ ಇದ್ದೇನೆ ಅಂದರೆ ಅದು ಸಾಧ್ಯವೇ ಇಲ್ಲ. ಹಾಗಾಗಿ ನಮ್ಮ ಕೈ ನಡೆಯುವಾಗ ನಮ್ಮಲ್ಲಿ ಒಂದು ಅಧಿಕಾರ ಇರುವಾಗ, ಅಥವಾ ದೇವರು ನಮಗೇನೋ ಒಂದಿಷ್ಟು ಸ್ಥಿತಿಗತಿಗಳನ್ನು ಕೊಟ್ಟಿದ್ದಾಗ 4 ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಅದು ಯಾವತ್ತೋ ನಮ್ಮನ್ನು ಕಾಪಾಡುತ್ತೆ ಅನ್ನಲಿಕ್ಕೆ ಇಂತಹ ದಿನಗಳು ನಿಮ್ಮನ್ನು ಕೈ ಹಿಡಿಯುತ್ತೆ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಪ್ರಾರಂಭಿಕ ಹಂತದಲ್ಲೇ ಸ್ವಲ್ಪ ಮಂದಗತಿಯಲ್ಲಿ ಸಾಗೋದ್ರಿಂದ ಯಾವ ಕೆಲಸವನ್ನು ಕೈಗೆತ್ತಿಕೊಳ್ಳೋದಕ್ಕೂ ಆಗದಿರ ಇದ್ದೀರಿ. ಯಾವುದ್ರ ಬಗ್ಗೆನೂ ಚಿಂತನೆ ಮಾಡೋದಕ್ಕಾಗೋದಿಲ್ಲ. ಯಾವುದೇ ಒಂದು ಫಲಾಫಲಗಳ ಬಗ್ಗೆ ಆಲೋಚನೆ ಮಾಡಲಿಕ್ಕೂ ಮನಸ್ಸೊಪ್ಪೋದಿಲ್ಲ. ಒಂಥರ ಬಲವಂತ ಮಾಗಸ್ನಾನ. ಮನೆಯಿಂದ ಆಚೆ ಹೊರಡಬೇಕು, ಬಲವಂತ ಮಾಗಸ್ನಾನ. ಉದ್ಯೋಗಕ್ಕೆ ಹೊರಡಬೇಕು, ಉದ್ಯೋಗದಲ್ಲಿ ಕೂತ್ಕೊಳ್ಬೇಕು, ಅಲ್ಲೇನಾದ್ರು ಒಂದು ಕೆಲಸ ಕಾರ್ಯ ಕೈಗೆತ್ಕೋಬೇಕು, ಅದನ್ನೂ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿ ಇರ್ತೀರಿ. ಒಂದಷ್ಟು ಜನಕ್ಕೆ ಮನಸ್ಸು ಒಪ್ಪೋದಿಲ್ಲ, ಆದರೂ ಬಲವಂತ ಮಾಗಸ್ನಾನ ಏನೋ ಒಂದು ಮಾಡಬೇಕು, ನೋಡೋಣ, ಆದರೆ ಹೋಗೋಣ, ಇಲ್ಲಾಂದರೆ ಬಿಡೋಣ, ಈ ಥರ ಮಂಡ ಧೈರ್ಯ. ಆದರೆ ನಿಮ್ಮಿಂದ ನೀವು ಮಾಡುವ ಕೆಲಸದಿಂದ ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗತ್ತೆ, ಇನ್ನೊಬ್ಬರ ಬದುಕಲ್ಲದು ಬೆಳಕಾಗತ್ತೆ ಅಂದರೆ ಅದಕ್ಕೆ ಶ್ರಮಿಸಲೇಬೇಕು. ಈಗ ಆಫೀಸುಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಆಫೀಸುಗಳು ಫೈಲ್ ಸೈನ್ ಆಗುವಂಥದ್ದು, ಅಥವಾ ಯಾವುದೋ ಒಂದಕ್ಕೆ ಅಪ್ರೂವಲ್ ಕೊಡ್ತಕ್ಕಂಥದ್ದು, ಅಥವಾ ಯಾರೋ ನಿಮ್ಮ ಮುಂದೆ ಒಂದು ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ, ಅದು ನೀವು ಸಾಂಕ್ಷನ್ ಮಾಡ್ಕೊಡ್ಬೇಕಾಗಿರ್ತಕ್ಕಂಥದ್ದು. ಇಂತಹ ಪರಿಸ್ಥಿತಿಯವರು ನೀವು ನೆಗ್ಲಿಜೆನ್ಸಿ ಮಾಡಿ, ನಿಮಗೆ ಮನಸ್ಸಿಲ್ಲ ಅಂಥೇಳಿ ನೀವು ಮನೇಲಿ ಕೂತ್ಕೊಂಡು ರಜಾ ಹಾಕ್ಕೊಂಬಿಟ್ರೆ, ಅಥವಾ ಇವತ್ತು ಮಾಡೋ ಕೆಲಸನ ಬಿಟ್ಟು ಇನ್ನೆಲ್ಲೋ ಹೊರಟು ನಿಂತ್ಕೊಂಡ್ರೆ, ಅಲ್ಲಿ ನಿಮಗಾಗಿ ಕಾತುರತೆಯಿಂದ ಕಾಯ್ತಿರ್ತಕ್ಕಂಥ ಮನಸ್ಸುಗಳು ಸಾಕಷ್ಟು ಇರುತ್ತೆ. ಅವರಷ್ಟೂ ಜನದ ಶಾಪ ಪುನಃ ನಿಮ್ಮ ಮೇಲೆ ಬೀಳುತ್ತೆ. ಅದಕ್ಕಾಗಿ ನಮ್ಮ ಕಾಯಕಕ್ಕೆ ಲೋಪ ಬರಬಾರ್ದು. ದೇಹಕ್ಕೂ ಮನಸ್ಸಿಗೂ, ದೇಹದಲ್ಲಾಗುವಂತಹ ನೋವುಗಳಿಗೆ ಸ್ವಲ್ಪ ನಾವು ಫುಲ್ ಸ್ಟಾಪ್ ಕೊಟ್ಟು ನಮ್ಮ ಮನಸ್ಸಿಂದ ನಾವು ಮಾಡಬೇಕಾದ ಕರ್ತವ್ಯವನ್ನು ನಾವು ಮಾಡಲೇಬೇಕು. ಅದು ಮಾಡಿದ್ರೆ ಕನಿಷ್ಠ ಪಕ್ಷ ನಾವೆಲ್ಲರನ್ನೂ ತೃಪ್ತಿಪಡಿಸೋಕೆ ಆಗದಿದ್ರು ಒಂದಷ್ಟು ಜನಕ್ಕಾದರೂ ಆ ತೃಪ್ತಿ ಸಿಕ್ಕೇ ಸಿಗುತ್ತೆ. ಅದರಿಂದ ಅವ್ರು ಒಳ್ಳೆಯದಾಗಲಿ ಅಂದರೆ ನಮಗೆ ಒಳ್ಳೆಯದಾಗೇ ಆಗುತ್ತೆ. ಈ ಚಿಂತನೆಯಲ್ಲಿ ವೃಷಭ ರಾಶಿಯವರು ಇವತ್ತು ಹೆಜ್ಜೆ ಹಾಕಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಒಂದಷ್ಟು ಮಟ್ಟಿಗೆ ಮಧ್ಯಾಹ್ನ 12 ಗಂಟೆವರೆಗೂ ಸ್ವಲ್ಪ ಮಂದಗತಿ ಅಂತ ಹೇಳ್ಬೋದು. 12 ಗಂಟೆ ನಂತರ ನೀವು ಅಂದುಕೊಂಡಿದ್ದಕ್ಕಿಂತ ಬಹಳ ವೇಗವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ನಿಮ್ಮ ಕೆಲಸ, ನಿಮ್ಮ ಉದ್ಯೋಗದಲ್ಲಿ ಒಂದು ಪ್ರಗತಿ ಇದೆ, ಒಂದು ಹೆಚ್ಚಿನ ಫಲವಿದೆ. ಹಾಗೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡೋದ್ರಿಂದ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಯ ಉಪಾಸನೆ ನಡೆಸೋದ್ರಿಂದ ಮತ್ತಷ್ಟು ಲಾಭವನ್ನು ತಂದುಕೊಳ್ಬೋದು. ಇವತ್ತು ಒಂದಷ್ಟು ಜನಕ್ಕೆ ಮಾತ್ರ ತುಂಬ ಮೈಕೈ ನೋವು, ತಲೆನೋವು ಅಥವಾ ಆರೋಗ್ಯ ಸರಿಯಿಲ್ಲದಿರತಕ್ಕಂಥದ್ದು ಇರ್ಬೋದು. ಅಂದರೆ ಅದರಲ್ಲಿ ಹೆಣ್ಮಕ್ಳಾಗ್ಬೋದು, ಗಂಡು ಮಕ್ಕಳಾಗ್ಬೋದು. ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಾಧ್ಯವಾದರೆ ಒಂದು 4 ತುಳಸಿ ದಳವನ್ನು ತಂದು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಎಲ್ಲಾದರೂ ಒಂದು ದೇವಾಲಯಕ್ಕೆ ಹೋಗಿ ಒಂದಷ್ಟು ಹೆಸರು ಕಾಳು ಅಥವಾ ಹಸಿರು ಬಟ್ಟೆ ಅಥವಾ ಒಂದಷ್ಟು ತುಳಸಿ ಇಂತಹದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡಿದ್ರೂ ತುಂಬ ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಮಾಡಿ ಅದರ ಫಲಾಫಲಗಳನ್ನು ಸಾಕಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಯಾರೊಬ್ಬರ ಉಪದೇಶ ಬೇಡ, ಯಾರೊಬ್ಬರ ಮಾರ್ಗದರ್ಶನವೂ ಬೇಡ. ಅಂದರೆ ಭಗವಂತ ನಿಮಗೇನು ತಲೆಯಲ್ಲಿ ಕೊಟ್ಟಿದ್ದಾನೆ ವಿದ್ಯೆಯನ್ನು, ಆ ವಿದ್ವತ್ತಿನಿಂದ ಒಳ್ಳೆ ಬೆಳಕನ್ನು ಕಾಣ್ತೀರಿ. ಇವತ್ತು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಇವತ್ತು ಏನೇನೆಲ್ಲ ಸಾಧ್ಯವಾಗುತ್ತೋ ಆಯಾ ಕೆಲಸಗಳನ್ನು ಮಾಡಿ ಮುಗಿಸಿ. ಸಾಧ್ಯವಾದರೆ ಇವತ್ತು ಮತ್ತೊಬ್ಬರ ಐಡಿಯಾ ನಿಮಗೆ ಬೇಡ, ನಿಮ್ಮ ಐಡಿಯಾಯಿಂದ 4 ಜನಕ್ಕೆ ಬೆಳಕಾಗದೆ.
ಒಂದು ಪುಣ್ಯಕ್ಷೇತ್ರ ದರ್ಶನ ಮಾಡೋದು, ವಿಷ್ಣು ಆಲಯಕ್ಕೆ ಹೋಗಿ ಬರೋದು, ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಹೇಳುವಂಥ ಮಾತನ್ನು ಆಲಿಸೋದು, ಅನುಭವಸ್ಥರ ಮಾತು ಇವತ್ತು ನಿಮ್ಮ ಜೀವನಕ್ಕೆ ಬಹಳ ಮುಖ್ಯ. ವಿದ್ಯೆ ಜ್ಞಾನ, ನಿಮ್ಮೊಳಗಿರುವಂಥ ವಿದ್ವತ್ತು ಇನ್ನಷ್ಟು ವಿದ್ಯೆಯನ್ನು ಸಂಪಾದನೆ ಮಾಡಿ ಏನೋ ಸಾಧನೆ ಮಾಡ್ತೀನಿ ಅನ್ನೋದಕ್ಕಿಂತ ಅನುಭವಸ್ಥರ ಮಾತನ್ನು ಕೇಳಿದ್ರೆ ಅವರ ಅನುಭವದ ಮುಂದೆ ಇವತ್ತಿನ ಲಾಭವನ್ನು ಜಾಸ್ತಿ ಸಿದ್ಧಪಡಿಸ್ಕೊಳ್ತೀರಿ. ಇದ್ರ ಜೊತೆಗೆ ಒಂದಷ್ಟು ಇವತ್ತು ಆರೋಗ್ಯದ ಕಡೆನೂ ಗಮನ ಕೊಡಬೇಕು. ಹಾಗೆ ಇವತ್ತು ಸಾಧ್ಯವಾದರೆ 4ರಿಂದ 6 ಗಂಟೆ, ಸಂಧ್ಯಾಕಾಲದ 4ರಿಂದ 6 ಗಂಟೆ ಈ ಸಮಯದಲ್ಲಿ ದೂರಭಾರ ಪ್ರಯಾಣ ಬೇಡ, ವ್ಯಾಜ್ಯಗಳು ಬೇಡ, ಗಲಾಟೆ ಮಾಡ್ಕೊಳ್ತಕ್ಕಂಥದ್ದು ಬೇಡ. ಆದಷ್ಟು ತಲೆ ಬಗ್ಗಿಸಿ ಒಳ್ಳೆಯ ಮನಸ್ಸಿನಿಂದ ಹಸನ್ಮುಖಿಯಾಗಿ ನಗನಗ್ತಾ ಬರ್ತಕ್ಕಂಥದ್ದು ಏನೇ ಆದರೂ ಇನ್ನೊಂದು 2 ಅವರ್ ಮಾತ್ರ ಈ ಸಮಸ್ಯೆ ಅಂತ ಮೊದಲೇ ತೀರ್ಮಾನ ಮಾಡಿಕೊಂಡು ಧೈರ್ಯವಾಗಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿಫಲವನ್ನು ತಿಳ್ಕೊಂಡ್ವಿ. ಇನ್ನು ಇದೇ ಬರ್ತಕ್ಕಂಥ ಭಾನುವಾರ ಈಗಾಗಲೇ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟೆ. ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ, ಸ್ಥಿರ ಮಹಾಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ, ಗಣಪನ ಪ್ರಾರ್ಥನೆಯೊಂದಿಗೆ ಗಣಪನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗಣಪನ ಸಂಕೇತವಾಗಿರ್ತಕ್ಕಂಥ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ವನಸಿರಿಯ ಜೊತೆಗೆ ನಾವು ಇವತ್ತಿನ ದಿವಸ ಸ್ಥಿರ ಮಹಾಲಕ್ಷ್ಮಿ ಅನುಷ್ಠಾನವನ್ನು ಮಾಡ್ತಾ ಇದ್ದೇವೆ. ಇದೇ ಬರ್ತಕ್ಕಂಥ ಭಾನುವಾರದಂದು. ಭಾನುವಾರ ಪ್ರಾರಂಭದ ಹಂತದಲ್ಲೇ ತಮ್ಮೆಲ್ಲರಿಗೂ ಕೂಡ ಒಳಿತಾಗಲಿ. ಆಷಾಢ ಮಾಸದ ಮಹಾಲಕ್ಷ್ಮಿ ಅನುಷ್ಠಾನ ಇದು ನಿಜಕ್ಕೂ ಶಕ್ತಿಯುತ. ಆ ಒಂದು ವಿಚಾರವನ್ನು ನಾನು ಮನಸ್ಸಿನಲ್ಲಿಟ್ಕೊಂಡು ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಲೋಕ ಕಲ್ಯಾಣಾರ್ಥವಾಗಿ ಒಳಿತನ್ನು ಸಿದ್ಧಪಡಿಸ್ಕೊಳ್ಳಿ ಅಂತ ಹೇಳಿ ಆ ಒಂದು ಅನುಷ್ಠಾನವನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಅದಕ್ಕೋಸ್ಕರ ನಾವು ಬಹಳ ವಿಶೇಷವಾಗಿ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಗಣಪನ ಅನುಗ್ರಹವನ್ನು ಪಡಿತಾ ತಿಳಿಸ್ತಾ ಇರ್ತಕ್ಕಂಥ ಅನುಷ್ಠಾನವನ್ನು ತಪ್ಪದೆ ತಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡಬೇಕು. ಮತ್ತು ಮಾತನಾಡ್ತಕ್ಕಂಥ ವನಸಿರಿಯ ಮೂಲಕ, ಅದು ಕೊಡ್ತಕ್ಕಂಥ ಮಾರ್ಗದರ್ಶನದ ಮೂಲಕ ತಿಳಿಸ್ತಾ ಇರ್ತಕ್ಕಂಥ ರಾಶಿಫಲ ಅದು ಮತ್ತೊಂದು ಅದ್ಭುತ ಅಂತಲೇ ಹೇಳ್ಬೋದು. ಈ ಭಾನುವಾರದ ಕಾರ್ಯಕ್ರಮದಲ್ಲಿ ಬಹಳ ಬೇಗನೆ ಅನುಷ್ಠಾನವನ್ನು ತಿಳಿಸಿ ರಾಶಿಫಲವನ್ನು ಕೂಡ ನಾವು ಪ್ರಾರಂಭವನ್ನು ಮಾಡಿದ್ದೇವೆ. ತಪ್ಪದೇ ರಾಶಿಫಲವನ್ನು ಕೂಡ ತಾವು ವೀಕ್ಷಿಸಿ, ಅನುಷ್ಠಾನವನ್ನು ಕೂಡ ತಾವು ತಪ್ಪದೇ ನಿಮ್ಮ ವಾಸ್ತುಗೃಹದಲ್ಲಿ ಆಚರಣೆಯನ್ನು ಮಾಡಿ ಗಣಪನ ಹಾಗೂ ಮತ್ತು ಬಹಳ ವಿಶೇಷವಾಗಿ ದೇವಿಯ ಅನುಗ್ರಹ ತಾವೆಲ್ಲರೂ ಕೂಡ ತಪ್ಪದೇ ಸಿದ್ಧಪಡಿಸ್ಕೊಳ್ಳಿ. ಈ ಒಂದು ಭಾನುವಾರ ನಾನು ತಿಳಿಸ್ತಾ ಇರ್ತಕ್ಕಂಥ ಈ ಒಂದು ವನಸಿರಿ ಅದು ನಿಜಕ್ಕೂ ಅದ್ಭುತ. ತಮ್ಮೆಲ್ಲರ ಮನಸ್ಸಲ್ಲೂ ಈಗಾಗಲೇ ಬಂದಿದೆ. ಈಗಲೂ ನಾನು ಅದರ ಹೆಸರು ಹೇಳಲ್ಲ, ಆದರೆ ಅದನ್ನು ತಾವು ಭಾನುವಾರದ ಕಾರ್ಯಕ್ರಮದಲ್ಲೇ ತಿಳ್ಕೊಳ್ಬೇಕು. ತಾವು ಆವಾಗಲೇ ಅದರ ಆಚರಣೆಯನ್ನು ಮಾಡಬೇಕು. ಈ ಒಂದು ಮಾತನ್ನು ಹೇಳ್ತಾ ಮತ್ತೆ ರಾಶಿಗಳಲ್ಲಿ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಿಂದ ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಗಳೇ, ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತೆ. ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆ ಇದೆ. ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಮಾಡೋ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ಬೇಕಾದರೂ ಇವತ್ತು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ. ಕುಲದೇವರ ಅನುಗ್ರಹದಿಂದ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭ ಸಿಗಲಿ. ಹಾಗೆ ಇವತ್ತಿನ ದಿವಸ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಸ್ವಲ್ಪ ಮೌನದಲ್ಲಿರ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಅಂದರೆ ಇವತ್ತು ನಿಮಗೆ ಅರಿವಿಲ್ಲದಂಥ ರೀತಿಯಲ್ಲೇ ನಿಮ್ಮ ಮಾತಾಡಿ ನಿಷ್ಠುರಕ್ಕೊಳಗಾಗ್ತೀರಿ. ಅಂದರೆ ನೀವು ಸಮಾಧಾನವಾಗಿದ್ದರು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಮಾತು, ಅಂದರೆ ನಿಮ್ಮ ಮನದಾಳದ ಮಾತು ನಿಮಗೆ ಸರಿ ಅನಿಸ್ಬೋದು, ಆದರೆ ಕೇಳಿಸ್ಕೊಳ್ತಕ್ಕಂಥವ್ರಿಗಲ್ಲ. ಹಾಗಾಗಿ ಆಡುವ ಪ್ರತಿ ಮಾತು, ಅದರಲ್ಲೂ ಹೆಣ್ಣು ಮಕ್ಕಳು ಸ್ವಲ್ಪ ಜೋಪಾನವ ಮಾತಾಡಿ, ದುಡುಕಿ ಮಾತಾಡಬೇಡಿ, ಏನೋ ಸಮಸ್ಯೆ ಮಾಡ್ಕೋಬೇಡಿ, ಇಲ್ಲದ ತೊಂದರೆ ತಂದುಕೊಳ್ಬೇಡಿ. ಆದಷ್ಟು ಎಚ್ಚರಿಕೆಯ ನಡೆ ಇರಲಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಿರ್ತೀರಿ. ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತಿರ್ತೀರಿ. ಮಾಡೋ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಮತ್ತಷ್ಟು ಸ್ಥಿತಿಗತಿಗಳನ್ನು ಹೆಚ್ಚು ಬಲಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಲೋಚನೆ ಇರ್ತೀರಿ. ಹಾಗಾಗಿ ಇವತ್ತಿನ ದಿವಸ ನಿಮ್ಮ ಚಿಂತನೆ ಚೆನ್ನಾಗಿದೆ, ನಿಮ್ಮ ಆಲೋಚನೆ ಚೆನ್ನಾಗಿದೆ. ಹಾಗೆ ಯಾವುದೇ ಕೆಲಸ ಮಾಡಬೇಕಾದರೂ ಅದರ ಪೂರ್ವಭಾವಿಯಾಗಿ ಒಂದಷ್ಟು ಎಚ್ಚರಿಕೆಗಳು ಬೇಕು. ಆ ಎಚ್ಚರಿಕೆಯನ್ನು ಸಿದ್ಧಿಪಡಿಸ್ಕೊಂಡು ಸರಿಯಾದ ಮಾರ್ಗದಲ್ಲಿ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ಇರತಕ್ಕಂಥ ದಿನ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ನಿಮ್ಮ ಮನಸ್ಸು ಒಪ್ಪದಿರತಕ್ಕಂಥ ಕೆಲಸದ ಕಡೆ ಗಮನ ಕೊಡ್ತಾ ಇರ್ತೀರಿ. ಮನೇಲಿರ್ತಕ್ಕಂಥ ಹಿರಿಯರು, ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಜೊತೆಗಿರ್ತಕ್ಕಂಥ ಸಹಪಾಠಿಗಳು ಅವರು ಹೇಳುವ ಮಾತನ್ನು ಸ್ವಲ್ಪ ಆಲಿಸಿದ್ರೆ ಕನ್ಯಾ ರಾಶಿಯವರು ಖಂಡಿತ ಒಳಿತನ್ನೇ ಕಾಣ್ತೀರಿ. ಕನ್ಯಾ ರಾಶಿಯವರು ಬಹಳ ದೂರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ಒಂದಷ್ಟು ಜನದ ಅದೃಷ್ಟ ವಿದೇಶ ಪ್ರಯಾಣಕ್ಕೆ ಹೊರಡತಕ್ಕಂಥದ್ದು, ಒಂದಷ್ಟು ಜನಕ್ಕೆ ಹೊಸದಾಗಿ ಉದ್ಯೋಗವನ್ನು ಪ್ರಾರಂಭ ಮಾಡತಕ್ಕಂಥದ್ದು,
ಒಂದಷ್ಟು ಜನ ಅಂತೂ ಇರ್ತಕ್ಕಂಥ ಉದ್ಯೋಗದ ಜೊತೆಗೆ ಇನ್ನಷ್ಟು ಏನಾದರೂ ಬಲವಾದಂಥ ಉದ್ಯೋಗವನ್ನು ಮಾಡಿ ಹೆಚ್ಚಿನ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಪಡಿಸ್ಕೊಳ್ಳುವಂಥ ಯೋಗಫಲ ಇರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀರಿ. ಪ್ರಯಾಣ ಕಾಲದಲ್ಲಿ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳನ್ನು ನಿಭಾಯಿಸ್ಕೊಳ್ತೀರಿ. ಯಾರು ಏನೇ ಮಾತಾಡಿದ್ರೂ ಅದಕ್ಕೆ ಸೂಕ್ತವಾದಂಥ ಸರಿಯಾದ ಉತ್ತರವನ್ನೇ ಕೊಡ್ತೀರಿ. ಇವತ್ತಿನ ದಿವಸ ಅಂತೂ ಯಾರ ಮಾತಿಗೂ ತಲೆ ಬಗ್ಗಿಸ್ಬೇಕಾದ್ದಿಲ್ಲ. ನಿಮ್ಮ ಮನಸ್ಸು ನಿಮ್ಮ ಆಲೋಚನೆ ಏನು ಬರುತ್ತೋ ಅದನ್ನು ಹೆಚ್ಚು ಲಾಭದಲ್ಲಿ ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಸಾಧ್ಯವಾದಷ್ಟು ಮಧ್ಯಾಹ್ನ 12ರಿಂದ 4ರವರೆಗೂ 12ರಿಂದ 4ರ ಮಧ್ಯದಲ್ಲಿ ನಿಮ್ಮ ಮನಸ್ಸು ಒಪ್ಪುವಂಥ ರೀತಿ, ನಿಮ್ಮ ಹೆಚ್ಚಿನ ಲಾಭವನ್ನು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಳುವಂಥ ರೀತಿ, ನಿಮ್ಮ ಉದ್ಯೋಗದಲ್ಲಿ ಮತ್ತಷ್ಟು ಪ್ರಗತಿಯನ್ನೂ ಕಾಣ್ತೀರಿ. ಹಾಗೆ ಅಪರೂಪವಾದಂತಹ ವಿಶೇಷವಾದಂತಹ ಅಥವಾ ನಿಮ್ಮ ಹಿತವನ್ನು ಬಯಸ್ತಕ್ಕಂಥ ನಿಮ್ಮ ಹಿತೈಷಿಗಳಾಗಿ ಬರ್ತಕ್ಕಂಥವ್ರನ್ನು ಸಹಿತ ಗೌರವಿಸಿ ಅವರಿಂದ ಸಲಹೆ ಸೂತ್ರಗಳನ್ನು ಇವತ್ತು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಇರ್ಬೋದು. ಮನಸ್ಸು ಒಪ್ಪದಿರತಕ್ಕಂಥ ಕೆಲಸಗಳನ್ನು ಮಾಡ್ಬೋದು. ವೃತ್ತಿಯಲ್ಲಿ ಅಭಿವೃದ್ಧಿ ತಂದುಕೊಳ್ಬೇಕಾದ ನೀವು ವೃತ್ತಿಯಲ್ಲಿ ಅಭಿವೃದ್ಧಿ ತರಲಿಕ್ಕೆ ಆಗದಿರೇ ಇರಬಹುದು. ಒಂದಷ್ಟು ಮನಸ್ಸಲ್ಲಿ ಬರ್ತಕ್ಕಂತಹ ಉದ್ವೇಗತನ, ಮನಸ್ಸಲ್ಲಿರ್ತಕ್ಕಂಥ ನೋವುಗಳು ಯಾರೊಬ್ಬರೊಂದಿಗೂ ಹೇಳ್ಕೊಳ್ಳೋಕ್ಕಾಗ್ದಿರ ಆಂತರಿಕವಾಗಿ ನೋವು ಪಡುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಹಾಗೆ ಕೆಲವಷ್ಟು ವಸ್ತುಗಳನ್ನು ಮತ್ತೊಬ್ಬರು ಕೊಟ್ಟು ಆ ವಸ್ತುಗಳನ್ನು ಸರಿಯಾದ ಸಮಯಕ್ಕೆ ವಾಪಸ್ ತಗೊಳ್ಳೋಕ್ಕಾಗ್ದಿರ ನೋವು ಪಡುವಂಥ ಪರಿಸ್ಥಿತಿನೂ ಎದುರಾಗಿಬಿಡುತ್ತೆ. ಏನೇ ಆದರೂ ಮನಸ್ಸು ಒಪ್ಪದಿರತಕ್ಕಂಥ ಕಡೆ ನೀವು ಮನಸ್ಸು ಒಪ್ಪೋದಕ್ಕಾಗೋದಿಲ್ಲ. ಆದರೆ ಇವತ್ತಿನ ದಿವಸ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಸಾಧ್ಯವಾದರೆ 1 ಚಿಟಿಕೆಯಷ್ಟು ಉದ್ದಿನಬೇಳೆ, 1 ಚಿಟಿಕೆಯಷ್ಟು ಹೆಸರು ಕಾಳು, ಉದ್ದು ಮತ್ತು ಹೆಸರು ಏಕಕಾಲದಲ್ಲಿ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ವೃಶ್ಚಿಕ ರಾಶಿಯಲ್ಲಿ ಬಂದೊದಗುವಂಥ ಸಮಸ್ಯೆಗಳಿಗೆ ಒಂದು ಸೂಕ್ತ ಪರಿಹಾರವನ್ನು ತಾವು ಕಂಡುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲವನ್ನು ತಿಳ್ಕೊಂಡ್ವಿ. ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಕೂಡ ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಇನ್ಯಾಕೆ ತಡ, ಈಗ ಪ್ರಾರಂಭವನ್ನು ಮಾಡೋಣ. ಸ್ವರ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ. ನಮಸ್ತೆ. ಚೆನ್ನಾಗಿದ್ದೀವಿ ಗುರುಜಿ, ನೀವು ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಚೆನ್ನಾಗಿದ್ದೀರಾ ಅಮ್ಮ? ಆನಂದ ಗುರುಜಿಗಳು ಚೆನ್ನಾಗಿದ್ದಾರಾ ಸ್ವಾಮಿ? ಆನಂದ ಗುರುಜಿಗಳ ಕ್ಷೇಮಾಭಿವೃದ್ಧಿ ಬಗ್ಗೆ ತಾವೇ ವಿಚಾರಣೆ ಮಾಡಬೇಕು. ಕೋಟಿ ಕೋಟಿ ನಮಸ್ಕಾರಗಳು ಗುರುಜಿ, ಆನಂದ ಗುರುಜಿ ಅವರಿಗೆ. ನಮಸ್ತೆ ತಾಯಿ. ನಮಸ್ತೆ ಅಮ್ಮ, ಹೇಳಿ ತಾಯಿ. ನಾವು ಮಂಡ್ಯದಿಂದ ಕಾಲ್ ಮಾಡ್ತಾ ಇರೋದು ಗುರುಜಿ. ಪೂರ್ಣಿಮಾ ಅಂತ. ಹ್ಮ್. ಸಂತಾನ ಭಾಗ್ಯಕ್ಕೋಸ್ಕರ ಕಾಲ್ ಮಾಡ್ತಾ ಇದ್ವಿ ಗುರುಜಿ. ನಿಮ್ ಕಾರ್ಯಕ್ರಮ ಸುಮಾರು ದಿನದಿಂದ ಕಾಲ್ ಟ್ರೈ ಮಾಡ್ತಾ ಇದ್ವಿ ಗುರುಜಿ, ಆಗ್ತಾನೆ ಇರ್ಲಿಲ್ಲ ಗುರುಜಿ. ಇವತ್ತು ನಿಮ್ಮ ಅದೃಷ್ಟ ಸಿಕ್ಕಿದೆ, ಒಳ್ಳೇದಾಗ್ಲಿ. ಸಂತಾನ ಭಾಗ್ಯಕ್ಕೋಸ್ಕರ ಗುರುಜಿ 4 ವರ್ಷ ಆಗಿ 5ನೇ ವರ್ಷ ನಡೀತಾ ಇದೆ ಗುರುಜಿ. 4-5 ವರ್ಷ ಏನು ಭಯ ಪಡಬೇಕಾದಿಲ್ಲ. ಆದರೆ ಮನಸ್ಸಲ್ಲಿ ಆತಂಕ, ಅದರಲ್ಲೂ ತಾವು ಹಳ್ಳಿಗಳ ಕಡೆ ಇದ್ದಾಗ 1 ವರ್ಷ ದಾಟಿಬಿಟ್ರೆ ವರ್ಷ ದಾಟಕ್ಕೆ ಮೊದಲೇ ಇನ್ನೂ ಯಾಕೆ ಮಕ್ಕಳಾಗಿಲ್ಲ, ಇನ್ನೂ ಯಾಕೆ ಗರ್ಭ ನಿಂತಿಲ್ಲ, ಈ ಮಾತುಗಳನ್ನು ಆ ಮಾತು ಕೇಳೋದ್ರಲ್ಲೇ ಅರ್ಧ ನಮ್ಮ ಮನಸ್ಸು ಬೇಜಾರಾಗ್ಬಿಡತ್ತೆ. ಅದು ಗುರುಜಿ ನಮ್ಗೆ ಅಬಾರ್ಷನ್ ಫಸ್ಟ್ 1 ವರ್ಷಕ್ಕಾಗಿತ್ತು ಗುರುಜಿ. ಅದು ಅಬಾರ್ಷನ್ ಆದ್ಮೇಲೆ ಮತ್ತೆ 3 ಸಲ ಅದೇ ತರ ಆಯ್ತು ಗುರುಜಿ. ಹಾಸ್ಪಿಟ್ಲಿಗೆಲ್ಲ ತೋರ್ಸಿದ್ವಿ. ಅದು ಟ್ಯೂಬ್ ಬ್ಲಾಕ್ ಆಗಿದೆ ನಿಮ್ಗೆ, ಅದಕ್ಕೆ ಈ ತರ ಆಗ್ತಿದೆ ಅನ್ಬಿಟ್ಟು ಟ್ಯೂಬ್ದು ಸರ್ಜರಿ ಎಲ್ಲ ಮಾಡ್ಸಿದ್ವಿ ಗುರುಜಿ ನಾವು. ಟ್ಯೂಬ್ ಅಲ್ಲಿ ಪ್ರೆಗ್ನೆನ್ಸಿ ಆಗಿತ್ತು ಅಂತ ಮೂರನೇ ಸಲ ಪ್ರೆಗ್ನೆಂಟ್ ಆದಾಗ ಹೇಳಿದ್ರು ಗುರುಜಿ. ಅದಕ್ಕೆ ನಿಮ್ಗೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಗೆ ಟ್ಯೂಬ್ ಬ್ಲಾಕ್ ಆಗಿದೆ ಅಮ್ಮ, ಅದಕ್ಕೆ ಇದು ಆಪರೇಷನ್ ಮಾಡ್ಸಿದ್ರೆ ಸರಿ ಹೋಗುತ್ತೆ ನಿಮ್ಗೆ ಅಂದ್ರು. ಅದು ಆಪರೇಷನ್ ಮಾಡ್ಸಿದ್ವಿ. ಆ ಗಾಯನೂ ವಾಸಿ ಆಗ್ಲಿಲ್ಲ ಗುರುಜಿ, ತುಂಬಾ ನೋವು ಕೊಟ್ಬಿಡ್ತು ನನ್ಗೆ. ಮತ್ತೆ ಇವಾಗ ಇದ್ ಮಾಡೋಣ ಅಂದ್ರೆ ತೋರ್ಸೋಣ ಅಂದ್ರೆ ಅವರು ನೀವು ಈ ನೆಕ್ಸ್ಟ್ ಏನೇ ಇದ್ರು IVF ಮಾಡಿಸ್ಕೊಂಡ್ಬಿಡ್ಬೇಕಮ್ಮ ಅಂತ ಹೇಳ್ತಾರೆ ಗುರುಜಿ. ಅದು ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಗುರುಜಿ. ಮನೆಯವ್ರು ಏನ್ ಕೆಲಸ ಮಾಡ್ತಾರೆ, ಉದ್ಯೋಗ ಏನು? ಮನೆಯವರು ಯಾವ್ದೋ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾರೆ ಗುರುಜಿ, ಮೆಕ್ಯಾನಿಕಲ್ ತರ ಕೆಲಸ. ಅಯ್ಯೋ, ಅವ್ರ ಸಂಪಾದನೆ. ನೀವು ಹಾಸ್ಪಿಟಲ್ ಫೀಸ್ ಹೇಗೆ ಕಟ್ತೀರಿ? ಈಗಂತೂ IVF ಅಂದ್ರೆ ಸುಮ್ಮನೆ ಆಗೋದಿಲ್ಲ, ತುಂಬಾ ಬೆಲೆ ಬಾಳುವಂಥದ್ದು ಆಗ್ಬಿಡುತ್ತೆ. ಹೌದು ಗುರುಜಿ, ತುಂಬಾ ಖರ್ಚಾಗುತ್ತೆ.
ಒಂದು ಕೆಲಸ ಮಾಡಿ, ಯಾವುದಕ್ಕೂ ನಿಮ್ಮ ಇಬ್ಬರು ಗಂಡ ಹೆಂಡ್ತಿರು ಇಬ್ಬರದು ಕಣ್ಣು ರೇಖೆ ಫೋಟೋ ಕಳಿಸ್ಕೊಡಿ ಅಮ್ಮ. ಇಬ್ಬರದು ಕಣ್ಣು ರೇಖೆ ಫೋಟೋ ಕಳಿಸಿ. ಆದರೆ ನಿಮ್ಮ ಸ್ವರತರಂಗದಲ್ಲಿ ಸಂತಾನ ಆಗಲ್ಲ ಅನ್ನೋಂಗಿಲ್ಲ, ಆಗುತ್ತೆ. ಅಥವಾ ಒಬ್ಬರಲ್ಲ ಇಬ್ಬರನ್ನ ಬಿಟ್ಟು ಇನ್ಯಾರನ್ನ ಸರಿಯಾದಂಥ ಒಂದು ನೋಡಿ ಒಬ್ಬ ಡಾಕ್ಟ್ರು ಫೈನಲ್ ಅಲ್ಲ, ಅವ್ರ ಜೊತೆ ಇನ್ಯಾರನ್ನ ಒಂದು ಇಬ್ಬರನ್ನ ಸರಿಯಾಗಿ ಕನ್ಸಲ್ಟ್ ಮಾಡಿ ನೋಡಿ. ನೀವು ಮಂಡ್ಯ ಅಂತ ಹೇಳ್ತಿದ್ದೀರಿ, ಮೈಸೂರಲ್ಲೋ ಒಂದ್ಸತಿ ಬೆಂಗಳೂರಿಗೋ ಬಂದು ಒಂದ್ಸತಿ ನೋಡಿ. ಅದು ಬೆಂಗಳೂರಲ್ಲಿ ತೋರಿಸಿದ್ವಿ ಗುರುಜಿ ಫಸ್ಟ್ ಕೊರೋನಾ ಟೈಮಲ್ಲಿ. ಫಸ್ಟ್ ಆಗಿದ್ ಬೆಂಗಳೂರಲ್ಲೇನೆ, ಆಮೇಲೆ BGS ಅಲ್ಲಿ ತೋರ್ಸಿದ್ವಿ ಗುರುಜಿ, ಬೆಳ್ಳೂರು ಕ್ರಾಸ್ ಹತ್ರ BGS ಅಲ್ಲಿ. ಅವ್ರು ಡಾಕ್ಟ್ರೇನೆ ಅಲ್ಲೇ ಸರ್ಜರಿ ಮಾಡ್ತಿದ್ ನಮ್ಗೆ, ಟ್ಯೂಬ್ ಬ್ಲಾಕ್ ಆಗಿದೆ ಅಂತ. ಅವರು ಡಾಕ್ಟ್ರು ಫೈನಲ್ ಹೇಳಿದವರು IVF ಮಾಡಿಸ್ಕೊಳ್ಳಿ ಅಂತ ಅವ್ರು ಹೇಳಿದ್ರು. ಅಂದ್ರೆ ಆಪರೇಷನ್ ಮೊದಲೇ ಹೇಳಿದ್ರ, ಆಪರೇಷನ್ ಆದ್ಮೇಲೆ ಹೇಳಿದ್ರ? ಅದು ಟ್ಯೂಬ್ ಅಲ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆದ್ಮೇಲೆ ಹೇಳಿದ್ದು, IVF ಮಾಡಿಸ್ಕೊಬಿಡಿ ಅಮ್ಮ, ನಿಮ್ಗೆ ಟ್ಯೂಬ್ ಬ್ಲಾಕ್ ಆಗಿದೆ, ಯಾವಾಗ ಹೆಂಗೆ ಅಂತ ಹೇಳಕ್ ಆಗಲ್ಲ, ಅದು ಒಂದ್ ಏಜ್ ಅಲ್ವಾ, ಅಷ್ಟ್ರೊಳಗೆ ಮಾಡಿಸ್ಕೊಬಿಡಿ ಅಂತ ಹೇಳಿದ್ರು ಗುರುಜಿ. ಇನ್ನೂ ಏಜ್ ಆದರೂ ಇದು ನೀವು ಆ ಥರ IVF ಹೋದ್ರೆ ಪ್ರಾಬ್ಲಮ್ ಅಲ್ಲ. ನೀವು ಒಂದು ಕೆಲಸ ಮಾಡಿ, ಯಾವುದಕ್ಕೂ ನಾನು ಹೇಳೋದು, ಇನ್ನೂ ಒಬ್ಬರಲ್ಲ ಇನ್ನೊಬ್ಬರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನಿಮ್ಮ ಸ್ವರತರಂಗ ಪ್ರಕಾರ ನಿಮಗೆ ಖಂಡಿತ ಗರ್ಭ ನಿಲ್ಲುತ್ತೆ, ಅನುಕೂಲ ಆಗುತ್ತೆ, ಒಳ್ಳೆಯದಾಗುತ್ತೆ. ಆದರೆ ಅದಕ್ಕೂ ಮುನ್ನ ಒಂದು ಸತಿ ನೀವು ಸಾಧ್ಯವಾದರೆ ಇನ್ನೊಬ್ಬ ಡಾಕ್ಟ್ರನ್ನೂ ಕನ್ಸಲ್ಟ್ ಮಾಡಿ, ಮತ್ತು ನಿಮ್ಮ ಗಂಡ ಹೆಂಡತಿ ಇಬ್ಬರ ಕಣ್ಣ ರೇಖೆನೂ ಚೆನ್ನಾಗಿರ್ತಕ್ಕಂಥದ್ದು ಕಳಿಸ್ಕೊಡಿ. ನಾನು ಒಂದು ಸತಿ ತಿಳಿಸ್ತೀನಿ, ಹಾಗೆ ಡಾಕ್ಟ್ರೂ ಒಂದು ಸತಿ ಕನ್ಸಲ್ಟ್ ಮಾಡಿ. ಮಾತ್ರ ಸಂತಾನ 100% ಆಗುತ್ತೆ, ಧೈರ್ಯವಾಗಿರಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ರಾಶಿ ಫಲಗಳನ್ನು ತಿಳ್ಕೊಳ್ತಾ ಇದ್ವಿ. ಅದರ ಜೊತೆಗೆ ಭಾನುವಾರದ ಕಾರ್ಯಕ್ರಮದ ಕುರಿತಾಗಿಯೂ ಕೂಡ ಸಾಕಷ್ಟು ಮಾಹಿತಿಗಳನ್ನು ಕೂಡ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ. ಅದರ ಜೊತೆಗೆ ಈಗ ನಾನು ಮತ್ತೊಂದು ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಈ ಭಾನುವಾರದ ಕಾರ್ಯಕ್ರಮದಲ್ಲಿ ರಾಶಿ ಫಲದಲ್ಲಿ ಸಂಖ್ಯಾಶಾಸ್ತ್ರವನ್ನು ಕೂಡ ನಾವು ಅಳವಡಿಸ್ಕೊಂಡಿದ್ದೇವೆ. ಯಾವ ಯಾವ ರಾಶಿಗಳಿಗೆ ಯಾವ ಯಾವ ಸಂಖ್ಯೆ ಒಳ್ಳೆಯದು, ಯಾವ ಸಂಖ್ಯೆ ಅದು ನಿಮ್ಗೆ ಅಷ್ಟು ಸಮಂಜಸಕರವಾಗಿ ಇಲ್ಲ ಎಂಬತಕ್ಕಂಥದ್ರ ಕುರಿತಾಗಿಯೂ ಕೂಡ ಸಾಕಷ್ಟು ಮಾಹಿತಿಯನ್ನು ನಾನು ತಿಳಿಸ್ಕೊಟ್ಟಿದ್ದೇನೆ ಈ ಒಂದು ಭಾನುವಾರದ ಕಾರ್ಯಕ್ರಮದಲ್ಲಿ. ಅದನ್ನೂ ಕೂಡ ಮಾತನಾಡ್ತಕ್ಕಂಥ ಮನಸ್ಸಿರಿ ಕೊಡ್ತಕ್ಕಂಥ ಮಾರ್ಗದರ್ಶನದ ಮೇಲೆ. ತಪ್ಪದೆ ಭಾನುವಾರದ ಕಾರ್ಯಕ್ರಮವನ್ನು ವೀಕ್ಷಿಸಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಈಗ ಮತ್ತೆ ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸ್ತೀವಿ. ಖಂಡಿತ. ಇನ್ನು ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಧನುರಾಶಿಯವರಿಗೆ ಒಳ್ಳೆ ಮನಸ್ಸಿನಿಂದ ತಾವು ಮಾಡುವ ಪ್ರತಿ ಕಾಯಕವು ಹೆಚ್ಚು ಫಲವನ್ನು ಕೊಡುತ್ತೆ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಒಂದಷ್ಟು ಕಾಲ ಅಂದರೆ ಮಾತ್ರ ಮಧ್ಯಾಹ್ನ 2 ಗಂಟೆಯಿಂದ 4:20 2 ರಿಂದ 4:20 ಅಂತಹ ಒಂದು ಒಳ್ಳೆ ಕಾಲ ಅಲ್ಲ. ಈ ಸಮಯದಲ್ಲಿ ಒಂದಷ್ಟು ತೊಂದರೆ ತಾಪತ್ರಗಳಾಗುತ್ತೆ, ಮನಸ್ಸು ನೆಮ್ಮದಿಲ್ಲದಂಥ ರೀತಿಯಲ್ಲಿರುತ್ತೆ, ಅಧಿಕವಾದಂತಹ ಚಂಚಲತೆ ನಿಮ್ಮನ್ನು ಬಾಧಿಸುತ್ತೆ, ಸ್ವಲ್ಪ ಎಚ್ಚರಿಕೆ ಆಗಿರಬೇಕಾಗತ್ತೆ. ಹಾಗೆ ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ಒಂದಚ್ಚು ಬೆಲ್ಲನೋ ಅಥವಾ ಸ್ವಲ್ಪ ಬೆಲ್ಲನೋ ಇರುವೆ ಗುಡುಗಾದರೂ ಹಾಕಿ, ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ತೆಗೆದುಕೊಂಡೋಗಿ ಒಂದು ದೀಪನಾದರೂ ಹಚ್ಚಿ, ಒಂದು ಬೆಲ್ಲದ ಹಚ್ಚಿನ ಮೇಲೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡತಕ್ಕಂಥದ್ದು ಭಾಳ ಶ್ರೇಯಸ್ಸು. ಇದರಿಂದ ಒಳ್ಳೆಯ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಗಳು ಸಾಕಷ್ಟಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕಾಯಕವನ್ನು ಕೆಲಸವನ್ನು ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಹಾಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ದುಃಖಗಳಿಂದ ದೂರ ಇರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ದೂರ ಮಾಡ್ಕೊಳ್ಳಿ. ಹಾಗೆ ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಸಮಾಧಾನದಿಂದ ವರ್ತನೆ ಮಾಡಿ. ಮಕರ ರಾಶಿಯಲ್ಲಿರ್ತಕ್ಕಂಥ ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ನಿಮ್ಮ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪವನ್ನು, ನಿಮ್ಮ ಗದಾಪ್ರಹಾರವನ್ನು ಮತ್ತೊಬ್ಬರ ಮೇಲೆ ಬೀಸಿ ಇಲ್ಲದ ಸಮಸ್ಯೆಯನ್ನು ನೀವು ತಂದುಕೊಳ್ಬೇಡಿ. ಇವತ್ತು ತಾವು ತಾಳ್ಮೆಯಿಂದ ಇದ್ದು ಇನ್ನೊಬ್ಬರನ್ನೂ ಸಂತೋಷಪಡಿಸಿ ತಾವು ಸಂತೋಷವಾಗಿರುವಂಥದ್ದು ಬಹಳ ಉತ್ತಮ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು, ಅದರಲ್ಲೂ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ಯಾರನ್ನೂ ನಿಂದನೆ ಮಾಡಬೇಡಿ, ಕೋಪ ಮಾಡ್ಕೋಬೇಡಿ. ಆದಷ್ಟು ಹಸನ್ಮುಖಿ ಆಗಿರಿ, ನಗನಗ್ತಾ ಇರಿ. ನಿಮ್ಮ ನಗುಮುಖ ಎಲ್ಲದಕ್ಕೂ ಉತ್ತರ ಸಿಗಲಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಜೊತೆಗೆ ಇವತ್ತಿನ ದಿವಸ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಿ ಶಾಂತಿ ಸಮಾಧಾನವಾಗಿ ಒಂದಷ್ಟು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂತಹ ನೋವನ್ನು ದೂರ ಮಾಡ್ಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತ ಕೊಟ್ಟರೆ ಎಲ್ಲವೂ ಸಾಧ್ಯ, ಆತ ಕೊಡಬೇಕು. ಭಗವಂತನ ಅನುಗ್ರಹದಿಂದ ಮಾತ್ರ ಸಾಧ್ಯ ಆಗುವಂಥದ್ದು. ಹಾಗೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾದ್ದರಿಂದ ನೀವು ಯಾವುದಕ್ಕೂ ಅಂಜಬೇಕಾದ್ದಿಲ್ಲ. ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿ.
ಹಾಗೆ ಮಾಡೋ ಕೆಲಸದಲ್ಲಿ ಏನಾದರೂ ಬಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸರಿಸುಮಾರು ಮಧ್ಯಾಹ್ನ 11 ಗಂಟೆ 12 ನಿಮಿಷದಿಂದ 3 ಗಂಟೆ 22 ನಿಮಿಷದವರೆಗೂ ಈ ಮಧ್ಯದಲ್ಲಿ ಪ್ರಾಣಿ ಪಕ್ಷಿಗಳಿಗೂ ಗಿಡ ಮರಗಳಿಗೆ ನೀರು ಹಾಕುವಂಥದ್ದು ಅಥವಾ ಬಡಬಗ್ಗರಿಗೆ ಏನಾದ್ರು ಸಹಾಯ ಮಾಡುವಂಥದ್ದು ಅಥವಾ ಈ ಸಮಯದಲ್ಲಿ ನಿಮ್ಮ ಚಿಂತನೆ 4 ಜನಕ್ಕೆ ಒಳ್ಳೆಯದಾಗಲಿ ಅಂತ ನೀವು ಚಿಂತನೆ ಮಾಡ್ತಿರಲ್ಲ, ಅದು ಸಹಿತ ನಿಮಗೆ ಶ್ರೇಯಸ್ಸನ್ನು ಉಂಟು ಮಾಡುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಂದುಕೊಂಡಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವಿಷ್ಣು ಆಲಯಕ್ಕೆ ಹೋಗಿ ಬನ್ನಿ ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸಿ. ನಿಮ್ಮ ತಂದೆ ತಾಯಿ ಯಾವ ಮಾರ್ಗದರ್ಶನವನ್ನು ಕೊಡ್ತಾರೋ ಅದರಂತೆ ನಡೀರಿ. ಇವತ್ತು ಫಲಗಳು ತುಂಬ ಚೆನ್ನಾಗಿದೆ. ಅದಕ್ಕಿಂತ ಮುಖ್ಯವಾಗಿ ಹೊಸದಾಗಿ ಮಾಡುವ ಕೆಲಸ, ಇರ್ತಕ್ಕಂಥ ಕೆಲಸ ಅಥವಾ ಈ ಕೆಲಸದಲ್ಲೇ ಏನಾದರೂ ಲಾಭ ಕಾಣ್ತಕ್ಕಂಥದ್ದು ಅಥವಾ ಸ್ವಂತ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಅಧಿಕವಾದಂತಹ ಲಾಭವನ್ನು ಗಳಿಸ್ತಕ್ಕಂಥದ್ದು ಅದೃಷ್ಟದ ಫಲ ಇವತ್ತು ಸಾಕಷ್ಟು ಇರೋದ್ರಿಂದ ಅದನ್ನು ಹೇಗೆ, ಯಾವಾಗ, ಯಾವ ಕ್ರಮದಲ್ಲಿ ತಗೊಳ್ಬೇಕು, ಹೇಗಿದ್ದರೆ ಸರಿಯಿರುತ್ತೆ ಅದೆಲ್ಲವನ್ನೂ ಸರಿಯಾದ ರೀತಿ ಚಿಂತನೆ ಮಾಡಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರು ಹೆಸರು ಬೇಡ ಗುರುಜಿ. ಆಯ್ತು ತಾಯಿ, ಸಂತೋಷ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ನನ್ನ ಮಗಳ ಮದುವೆ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಆಯ್ತು ತಾಯಿ, ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನ್ನ ಮಗಳ ಮದುವೆ ಬಗ್ಗೆ ಮಾತಾಡ್ಬೇಕಿತ್ತು. ನಾವು 4-5 ವರ್ಷದಿಂದ ಪ್ರಯತ್ನ ಪಡ್ತಾ ಇದೀವಿ ಗುರುಜಿ. ಎಲ್ಲೂ ಕೂಡ ಇದಾಗ್ತಾ ಇಲ್ಲ ನಮ್ಗೆ. ಆಮೇಲೆ ಓದಿದಾಳೆ, BCom ಮುಗಿಸಿದಾಳೆ. ಅದೇ ಮದುವೆ ಬಗ್ಗೆ ಮಾತಾಡ್ಬೇಕಿತ್ತು ಗುರುಜಿ. ನಾವು ಆಶ್ರಮಕ್ಕೂ ಕೂಡ ಬಂದಿದ್ವಿ. 11ನೇ ದಿನ ಶ್ರೀ ಲಕ್ಷ್ಮೀ ಬೋರ ಸ್ವಾಮಿ ದರ್ಶನ ಕೂಡ ಮಾಡ್ಕೊಂಡ್ ಬಂದ್ವಿ ಗುರುಜಿ. ನಿಮ್ಮ ಹತ್ರ ಆಶೀರ್ವಾದ ಕೂಡ ಪಡೆದ್ವಿ ಗುರುಜಿ. ತುಂಬ ಸಂತೋಷ. ನನ್ನ ಮನಸ್ಸಲ್ಲಿತ್ತು, ಯಾರೆಲ್ಲ ಲಕ್ಷ್ಮೀ ಬೋರಹ ಸ್ವಾಮಿಯನ್ನು ದರ್ಶನ ಮಾಡಿದ್ದೀರಿ, ಯಾರೆಲ್ಲ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಸಂಕಲ್ಪವನ್ನು ಭಗವಂತನ ಹತ್ರ ಇಟ್ಟಿದ್ದೀರಿ, ನಿಮ್ಮ ಸಂಕಲ್ಪ ಸಿದ್ಧಿ ಆದ ತಕ್ಷಣ ನಮಗೊಂದು ಮೆಸೇಜ್ ಹಾಕಿ. ನಮಗೂ ಪ್ರತಿಯೊಬ್ಬರು ಇವತ್ತು ನಾಡಿನ ಸಮಸ್ತರಿಗೂ ತಿಳಿಸುವಂಥ ಮಾತೇನೆಂದರೆ, ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿಯನ್ನು ಆಶ್ರಮದಲ್ಲಿ ದರ್ಶನ ಮಾಡಿರ್ತಕ್ಕಂಥ ಭಕ್ತರು ಸಾಲಿಗ್ರಾಮ ದರ್ಶನ ಆದ ನಂತರ ನಿಮ್ಮ ಕೋರಿಕೆಗಳ ಸಿದ್ಧಿ ಆದ ಮೇಲೆ ನನಗೊಂದು ಮೆಸೇಜ್, ಅಂದರೆ ನನಗೋ ಅಥವಾ ನಿಮ್ಮ ಮೊಬೈಲಲ್ಲೋ ನನಗಿಂಥದ್ದು ಒಳ್ಳೆಯದಾಯಿತು ಅಂತ ಹೇಳಿ ನೀವು ಹೇಳಿದ್ರೆ ನನಗೆ ಅಷ್ಟೇ ಸಂತೋಷ. ಯಾಕೆಂದರೆ ನೀವು ಅಷ್ಟು ದೂರ ಬಂದು ಆ ಸಾಲಿಗ್ರಾಮವನ್ನು ದರ್ಶನ ಮಾಡಿ ನೀವು ಸಂಕಲ್ಪ ಮಾಡಿದರೆ ಆ ಸಂಕಲ್ಪ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಅಲ್ಲಿ ನಿಮ್ಮ ಮಗಳ ಬಗ್ಗೆ ನೀವು ಸಂಕಲ್ಪ ಮಾಡಿದ್ರು ಅತಿ ಶೀಘ್ರದಲ್ಲೇ ಕಾರ್ಯಸಿದ್ಧಿ ಆಗುತ್ತೆ, ಚಿಂತೆ ಮಾಡಬೇಡಿ. ಈಗ ಆಷಾಢ ಆದ್ರಿಂದ ನೋಡಮ್ಮ, ಈಗ ಆಷಾಢ ಹೇಳಮ್ಮ. ನೋಡಿ ತುಂಬಾ ಸಂತೋಷ ಆಯ್ತು. ದಿನ ಟಿವಿಯಲ್ಲಿ ನೋಡ್ತಾ ಇದ್ವಿ ನಾವು, ಅದರದಿಂದಾನೇ ದೇವರ ದರ್ಶನ, ನಿಮ್ಮ ದರ್ಶನ ನೋಡಿ ತುಂಬಾ ಸಂತೋಷ ಆಯ್ತು ಗುರುಜಿ. ತಾವು ಪ್ರಸಾದ ತಗೊಂಡ್ರಾ? ಪ್ರಸಾದ ಸಿಕ್ತಮ್ಮ ನಿಮಗೂನು? ಪ್ರಸಾದ, ತೀರ್ಥ ಪ್ರಸಾದ, ಅನ್ನ ಪ್ರಸಾದ, ಪ್ರತಿಯೊಂದು ಯಾವ್ದೋ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಿದೀವಿ ಅನ್ನೋ ತರ ಫೀಲ್ ಆಯ್ತು ಗುರುಜಿ ನಮ್ಗೆ. ತುಂಬಾ ಸಂತೋಷಮ್ಮ. ಅನ್ನ ಪ್ರಸಾದ ರುಚಿ ಇತ್ತ? ಅಡಿಗೆ ಹತ್ರದಿಂದ ನೋಡಿದ್ವಿ ಗುರುಜಿ, ತುಂಬಾ ಚೆನ್ನಾಗಿ. ಅಲ್ಲ, ಅಡಿಗೆ ರುಚಿ ಇತ್ತಮ್ಮ? ಮಾತಾಡಿ ಗುರುಜಿ. ದೇವ್ರನ್ನಂತೂ ಕಣ್ತುಂಬ ನೋಡಿದಿರಿ, ಪ್ರಸಾದ ರುಚಿಯಾಗಿತ್ತಾ? ಹೌದು ಗುರುಜಿ. ಅವತ್ತು ಇದು ನಮಗೆ ಟೊಮೊಟೊ ಬಾತು ಅನ್ಸುತ್ತೆ ಗುರುಜಿ, ಬಿಸಿ ಬಿಸಿ ಗುರುಜಿ. ನಾವು ಬಂದು ದರ್ಶನ ಮಾಡ್ಕೊಂಡ್ ಬಂದ್ ನಿಂತ ತಕ್ಷಣ ಮನೆಯಲ್ಲಿ ಕೂಡ ನಮ್ಮ ತವ್ರ ಮನೆಗೆ ಹೆಂಗ್ ಹೋಗಿದ್ವೋ ಆ ತರ ನಮ್ಗೆ ಫೀಲ್ ಆಯ್ತು ಗುರುಜಿ. ನಮ್ಗೆ ಆಶ್ರಮ ಟಿವಿಯಲ್ಲಿ ನೋಡ್ತಿದ್ವಿ, ಶನಿವಾರ ತೋರಿಸ್ತಿದ್ರು ಮಾರ್ಚಿ ಮಂದಿರನ, ನಾವು ನೋಡ್ತೀವಿ ಕಣ್ಣಾರೆ ಅನ್ನೋದು ಇರ್ಲಿಲ್ಲ. ಶ್ರೀ ಲಕ್ಷ್ಮೀ ಬೋರ ಸ್ವಾಮಿ ದಯದಿಂದ ನಾವು ಆಶ್ರಮ ನೋಡ್ತೀವಿ, ನಿಮ್ಮನ್ನ ಕಣ್ ತುಂಬಾ ನೋಡ್ತೀವಿ ಗುರುಜಿ ನಾವು. ಆಮೇಲೆ ಮನುಷ್ಯಂಗೆ ಆಸೆ ಅನ್ನೋದು ಯಾವತ್ತೂ ಕಮ್ಮಿ ಇರಲ್ಲ ಗುರುಜಿ. ಶ್ರೀನಿವಾಸ ಶರ್ಮಾ ಅವ್ರು ನಮ್ ಕಣ್ಣಿಗೆ ಕಾಣ್ಲೇ ಇಲ್ಲ, ಎಲ್ಲಿದ್ದಾರೆ ಅವ್ರನ್ನ ಟಿವಿಯಲ್ಲೇ ನೋಡ್ತೀವಲ್ಲ ಅಂದಾಗ ಅವ್ರನ್ನು ಕೂಡ ಶ್ರೀ ಲಕ್ಷ್ಮೀ ಬೋರ ಸ್ವಾಮಿ ನಮ್ಗೆ ದರ್ಶನ ಮಾಡ್ತಿದ್ರು ಗುರುಜಿ. ಎಲ್ಲಿದ್ರು ಏನೋ ಅವ್ರು ಬಂದು ದೇವ್ರ ಹತ್ರ ನಿಂತ್ಕೊಂಡ್ರು ಗುರುಜಿ, ಅವ್ರನ್ನು ಕೂಡ ನಾವು ಕಣ್ ತುಂಬಾ ನೋಡಿದ್ವಿ ಗುರುಜಿ. ಆಯ್ತು, ಒಳ್ಳೇದಾಗ್ಲಿ. ಈಗ ಬ್ರೇಕ್ ಸಮಯ ಇದೆ, ನಾನು ಪುನಃ ನಿಮ್ಮನ್ನು ಮಾತಾಡಿಸ್ತೇನೆ. ನೀವು ತಾಯಿ ಮಕ್ಕಳು ಹಾಗೆ ಇರಿ ಲೈನಲ್ಲಿ. ಒಳ್ಳೇದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಒಂದು ಕರೆ ನಮಗೆಲ್ಲರಿಗೂ ಕೂಡ ಸಿಕ್ಕಿತ್ತು. ಆ ಒಂದು ಕರೆಯಲ್ಲಿ ತಾಯಿ ಅವ್ರಿಗಾಗಿರ್ತಕ್ಕಂಥ ಆ ಒಂದು ಅನುಭವ, ಮಹರ್ಷಿ ಮಂದಿರಕ್ಕೆ ಬಂದು ಲಕ್ಷ್ಮೀ ಬೋರಹ ಸ್ವಾಮಿಯ ಆ ಒಂದು ದರ್ಶನವನ್ನು ಪಡೆದಿರತಕ್ಕಂಥ ಆ ಒಂದು ಸುಸಂದರ್ಭ, ಆ ಒಂದು ಸಮಯದಲ್ಲಿ ಯಾವೆಲ್ಲ ರೀತಿ ಅನುಭವಗಳು ಆಯಿತು ಎಂಬತಕ್ಕಂಥದ್ದು ಕುರಿತಾಗಿ ಅವರು ತಮ್ಮ ಅನಿಸಿಕೆಯನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಮತ್ತೆ ಒಂದು ಕರೆಯನ್ನ, ಆ ಒಂದು ಸಂಭಾಷಣೆಯನ್ನು ಮುಂದುವರಿಸೋಣ. ಹಲೋ ಅಮ್ಮ, ಗುರುಜಿ ಅವರಿದ್ದಾರೆ ತಾಯಿ, ಮಾತಾಡಿಮ್ಮ.
ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ಹೇಳಿ, ಮಗಳಿದ್ದಾರ ಮನೆಯಲ್ಲಿ? ಮಗಳಿದ್ದಾರೆ ಗುರುಜಿ. ಕೊಡಮ್ಮ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಏನು ಓದಿದ್ದೀರಿ? ನಾನು B.Com ಮಾಡಿದ್ದೀನಿ. ಓಕೆಮ್ಮ. ಏನು ಉದ್ಯೋಗ ಮಾಡ್ತಿದ್ದೀರಾ, ಮನೇಲಿದ್ದೀರಾ? ಇಲ್ಲ, ಮನೇಲೆ ನಮ್ದೇ ಶಾಪ್ ಇದೆ, ಓನ್ ಬಿಸ್ನೆಸ್ ಇದೆ ಗುರುಜಿ, ಅದೇ ನೋಡ್ತೀನಿ. ತುಂಬ ಸಂತೋಷ. ನೋಡಿ, ಇದು ಬುದ್ಧಿವಂತಿಕೆ. ನಮ್ಮಲ್ಲಿರ್ತಕ್ಕಂಥ, ನಮ್ಮ ಹಿರಿಯರು ಮಾಡಿಟ್ಟಿರ್ತಕ್ಕಂಥದ್ರ ಬಗ್ಗೆ ನಮ್ಮ ಚಿಂತನೆ ಇದೆ. ನಮ್ಮ ವಿದ್ಯೆಗೂ ಅದಕ್ಕೂ ಸಂಬಂಧ ಇದೆಯೋ ಇಲ್ವೋ ಅದು ಬೇರೆ ಪ್ರಶ್ನೆ. ಆದರೆ ಹಿರಿಯರ ಮನಸ್ಸನ್ನು ನೋಯಿಸ್ತೀರಾ, ನಾವು ಆ ಮಾರ್ಗದಲ್ಲಿ ನಡೆದಾಗ ಖಂಡಿತ ಹಿರಿಯರು ಸಂತೋಷ ಪಡ್ತಾರೆ, ನಿಮ್ಮ ತಂದೆಯವರು ಸಂತೋಷ ಪಡ್ತಾರೆ, ಜೊತೆಗೆ ಒಂದು ಜವಾಬ್ದಾರಿ ಆಗುತ್ತಲ್ಲಿ. ಮತ್ತು ಅದರಿಂದ ಇನ್ನೂ 4 ಜನ ನಾವೇ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡ್ಬೋದು. ಅವರ ಒಂದು ಹಾಕುವ ಹೆಜ್ಜೆಗೂ ನಿಮ್ಮ ಹೆಜ್ಜೆಗೂ ಭಾಳ ಡಿಫ್ರೆನ್ಸ್ ಇರುತ್ತೆ. ಅವರ ಚಿಂತನೆಗೆ ಆ ಮಟ್ಟಕ್ಕೆ ಇರುತ್ತೆ, ನಿಮ್ಮ ಚಿಂತನೆ ಸೇರಿದಾಗ, ನಿಮ್ಮ ವಿದ್ಯೆಯ ಚಿಂತನೆ ಸೇರಿದಾಗ ಅದು ಇನ್ನಷ್ಟು ವಿಶಾಲವಾಗತ್ತೆ. ಒಳ್ಳೇದಾಗಲಿ. ನಿನಗೆ ಇಷ್ಟವಾಗಿರ್ತಕ್ಕಂಥ ದೇವರ ಹೆಸರು ಹೇಳಮ್ಮ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ. ಮಂಜುನಾಥ ಸ್ವಾಮಿ. ಒಂದು 4 ಜನದ ಹೆಸರು ಹೇಳ್ಬೋದಾ ಯಾರಾದರೂ? ಒಂದಷ್ಟು ನಿನ್ನ ಸ್ವರ ಬೇಕಷ್ಟೇ ನನಗೆ. ಗುರುಜಿ. ವಸಂತ, ಕೌಶಿಕ್, ಮಂಜುನಾಥ್, ಕಾವ್ಯ. ಕಾವ್ಯ. ಓಕೆ. ನಿನ್ನ ಸ್ವರತರಂಗ ಪ್ರಕಾರ ಬುಧ ಚೆನ್ನಾಗಿದ್ದಾನೆ, ಲಗ್ನಾಧಿಪತಿ ಚೆನ್ನಾಗಿದ್ದಾನೆ. ಶ್ರಾವಣದ ಮೊದಲನೇ ವಾರದವರೆಗೂ ಸ್ವಲ್ಪ ನೀನು ಕಾಯೋದು ಉತ್ತಮ ಅಂತ ಅನ್ಸುತ್ತೆ. ಅಲ್ಲಿವರೆಗೂ ಯಾವುದು ಬಂದರೂ ಅಷ್ಟು ಸೂಕ್ತವಾಗಿರೋದಿಲ್ಲ. ಬರುತ್ತೆ, ಜಾತಕಗಳು ಬರ್ದಿರೇ ಇಲ್ಲ, ನಿನಗೆ ಸಂಬಂಧ ನೋಡ್ಲಿಕ್ಕೆ ಬರ್ದಿರೇ ಇಲ್ಲ, ಬರ್ತಾ ಇದ್ದಾರೆ. ಆದರೆ ಅಷ್ಟು ಸೂಕ್ತವಾಗಿರ್ತಕ್ಕಂಥದ್ದು ಯಾವುದೂ ಬರ್ತಾ ಇಲ್ಲ. ಮತ್ತು ನೀನು ಯಾವುದ್ರ ಬಗ್ಗೆನೂ ನೀನು ನನಗೆ ಇದು ಸರಿ ಅಂತ ತೀರ್ಮಾನ ತೊಗೊಳಕ್ಕೆ ಆಗ್ತಿಲ್ಲ. ಹಾಗಂತ ನಿನ್ನ ಇಷ್ಟದ ಪ್ರಕಾರ ನಿಮ್ಮ ಮನೆಯವ್ರು ನಿಂಗೆ ಸಪೋರ್ಟು ಮಾಡಲಿಲ್ಲ. ಯಾಕೆಂದರೆ ನಿನ್ನ ಮನಸ್ಸಲ್ಲೂ ಒಂದಿತ್ತು ಆಸೆ, ನಿನ್ನ ಮನಸ್ಸಲ್ಲೂ ಒಂದು ಆಸೆ ಇತ್ತು, ನಿನ್ನ ಮನಸ್ಸಲ್ಲೂ ದೃಢವಾದ ಒಂದು ಸಂಕಲ್ಪ ಮಾಡಿದೆ. ಆದರೆ ಅದಕ್ಕೆ ಸಪೋರ್ಟಿವ್ ಇಲ್ಲ. ಆದರೂ ಬೇಡ ಅಂತಲೇ ನಾನು ಹೇಳ್ತೇನೆ, ಯಾಕೆಂದರೆ ಆಯ್ಕೆ ಅಷ್ಟು ಸಮಂಜಸವಾದ್ದಲ್ಲ. ಆದರೆ ಈ ಬರ್ತಕ್ಕಂಥ ಜನವರಿ 16ನೇ ತಾರೀಕು ಅಂದರೆ ಸಂಕ್ರಾಂತಿ ಹಬ್ಬ ಆದಮೇಲೆ ನಿನ್ನ ಸ್ವರತರಂಗ ಪ್ರಕಾರ ಸಾಕಷ್ಟು ಅನುಕೂಲ ಇದೆ. ಆದರೆ ವಿವಾಹ ಜನವರಿವರೆಗೂ ಅಲ್ವಾ, ಆಗೋದಿಲ್ವಾ ಅನ್ನೋ ಚಿಂತನೆ ಅಲ್ಲ. ಈಗ ಬರ್ತಕ್ಕಂತಹ ಶ್ರಾವಣ ಮಾಸದಲ್ಲಿ, ಅಂದರೆ ಇದು ಆಷಾಢ ಇದೆ, ಆಷಾಢ ಅಧಿಕ ಬೇರೆ ಬರುತ್ತೆ, ಮತ್ತು ಶ್ರಾವಣ ಅಂತಿದೆಯಲ್ಲ, ನಿಜ ಶ್ರಾವಣದ 6 ದಿವಸ ಆದ ನಂತರ ನಿನ್ನ ಜಾತಕಕ್ಕೆ ಗುರು ಚೆನ್ನಾಗಿ ಬರ್ತಾನೆ. ಆಗ ನಿನ್ನ ಜಾತಕಕ್ಕೆ ಗುರುಬಲ ಇರುತ್ತೆ, ನೀನು ಒಳ್ಳೆ ಕಡೆ ಸಂಸಾರ, ಒಳ್ಳೆ ಕಡೆ ಒಂದು ಸಂಬಂಧ ನಿಂಗೆ ಸೆಟ್ ಆಗುತ್ತೆ. ನಿನ್ನ ಜಾತಕದಲ್ಲಿ ಬೇರೆ ಯಾವುದೇ ದೋಷಗಳಿಲ್ಲ, ಭಯಪಡಬೇಕಾದಿಲ್ಲ. ನೀನು ಶಾಂತಿಗಳು ಮಾಡಿಸ್ಬೇಕು, ಹೋಮ ಹವನಗಳು ಮಾಡಿಸ್ಬೇಕು, ತೀರ್ಥಕ್ಷೇತ್ರಕ್ಕೆ ಹೋಗಬೇಕು, ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು, ಇದು ಯಾವುದೂ ಇಲ್ಲ. ನಿನ್ನ ನಮ್ರತೆಯ ಬದುಕು, ನಿನ್ನ ಪ್ರತಿನಿತ್ಯ ದೇವ್ರಿಗೊಂದು ಕೈ ಮುಗಿತಕ್ಕಂಥದ್ದು, ಇಷ್ಟೇ ಸಾಕು. ಇಷ್ಟರಲ್ಲೇ ನೀನು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀಯ. ಒಳ್ಳೆ ಭವಿಷ್ಯತ್ತಿದೆ, ಧೈರ್ಯವಾಗಿರಮ್ಮ. ಒಳ್ಳೆಯದಾಗಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ವಿವಾಹದ ಕುರಿತಾಗಿ ನಿಮ್ಮ ಅದೊಂದು ಮನಸ್ಸಿನಲ್ಲಿ ಒಂದು ಪ್ರಶ್ನೆ, ಆದಷ್ಟು ಬೇಗ ಅದು ಕಾರ್ಯಸಿದ್ಧಿ ಆಗಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಇನ್ನು ಬಹಳ ವಿಶೇಷವಾಗಿ ಆಶ್ರಮಕ್ಕೆ ಭೂವರಹಸ್ವಾಮಿಯನ್ನು ದರ್ಶನ ಮಾಡಲಿಕ್ಕೆ ಸಾಕಷ್ಟು ಜನ, ಸಹಸ್ರಾರು ಸಂಖ್ಯೆಯಲ್ಲಿ ಗುರುಜಿ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಆಗಮಿಸಿದರು. ಆದರೆ ಒಂದಷ್ಟು ಜನಕ್ಕೆ ಪಾಪ ಬರಲಿಕ್ಕಾಗಲಿಲ್ಲ. ಅದೇ ರೀತಿ ಈ ಶನಿವಾರದ ಕಾರ್ಯಕ್ರಮದಲ್ಲಿ ನಾವು ಪ್ರತಿನಿತ್ಯ ಅದರ ಬಗ್ಗೆ ಆ ಒಂದು ಪ್ರದರ್ಶನವನ್ನು ಮಾಡ್ತಾನೂ ಇದ್ದೀವಿ. ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೂಡ ತಿಳಿಸ್ತಾ ಇದ್ದೀವಿ. ಈ ಒಂದು ಶನಿವಾರನೂ ಕೂಡ ಆ ಒಂದು ಸಾಲಿಗ್ರಾಮದ ಒಂದಷ್ಟು ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ದೀವಿ ಗುರುಗಳೇ. ತುಂಬ ಸಂತೋಷ. ಯಾಕೆಂದರೆ ಸಾಲಿಗ್ರಾಮದ ದರ್ಶನ ಮಾಡಿ ಹೋಗಿರ್ತಕ್ಕಂಥವ್ರು, ದರ್ಶನ ಆದ ನಂತರ ಅವರ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥವ್ರು ನಿಜಕ್ಕೂ ಸಾಕಷ್ಟು ಜನ. ಇವತ್ತಿಗೂ ನನಗೆ ಫೋನ್ ಕರೆ ಬರುತ್ತೆ, ಅಂದು ದರ್ಶನಕ್ಕಾಗಿ ಬಂದವರು ಪುನಃ ಆಶ್ರಮವನ್ನು ಹುಡ್ಕೊಂಡು ಬರ್ತಿರ್ತಕ್ಕಂಥದ್ದನ್ನು ನೋಡಿ ಸಂತೋಷ ಆಗುತ್ತೆ. ಏನು ಒಂದು ನಮಗೂ ಅರಿವಿಲ್ಲದಂಥ ರೀತಿ ಆದಂಥ ಕೆಲಸ ಅದು. ನಮಗೆ ಗೊತ್ತಿಲ್ಲ, ನಮ್ಮ ಆಶ್ರಮಕ್ಕೆ ಆ ಸಾಲಿಗ್ರಾಮ ಬರುತ್ತೆ, ಅದು ಭಕ್ತರ ದರ್ಶನಕ್ಕೆ ದಾರಿ ಸಿಗುತ್ತೆ, ಅಷ್ಟು ದಿವಸ ನಮ್ಮ ಜೊತೆಯಲ್ಲಿ ಸಾಲಿಗ್ರಾಮ ಇಡಲಿಕ್ಕೆ ಅವಕಾಶ ಕೊಡ್ತಾರೆ, ಇದು ಯಾವುದೂ ನಮಗೆ ಗೊತ್ತಿಲ್ಲ. ಬಟ್ ಆ ಕ್ಷಣಕ್ಕೆ ಏನಾಗಬೇಕೋ ಒಂಥರ ಬಿರುಗಾಳಿ ಥರ ಬಂತು, ಸಾವಿರಾರು ಜನ ದರ್ಶನ ಮಾಡುವಂಗಾಯಿತು. ಆದರೆ ನಿಮ್ಮಲ್ಲಿ ಒಂದು ವಿನಂತಿಸ್ಕೊಳ್ತಾ ಇದ್ದೇನೆ, ಯಾರೆಲ್ಲ ದರ್ಶನಕ್ಕೆ ಬಂದಿದ್ರಲ್ಲ, ದರ್ಶನಕ್ಕೆ ಬಂದು ನಿಮ್ಮ ಮನೋಕಾಮನೆ ಸಿದ್ಧಿಯಾಗಿ ನಿಮಗೊಂದು ಪಾಸಿಟಿವ್ ಆಗಿ ಕೆಲಸ ನನಗಾಯಿತು, ನನಗೆ ಸಂತೋಷ ಇದೆ, ದರ್ಶನಕ್ಕೆ ಬಂದೋಗಿದ್ದರ ತೃಪ್ತಿ ನನಗಿದೆ ಅಂತಕ್ಕಂಥ ಆ ತೃಪ್ತಿಕರವಾದಂತಹ ಮಾತು ತಮ್ಮ ವಾಟ್ಸಪ್ಪಲ್ಲೋ ಅಥವಾ ತಮ್ಮ ಇನ್ಸ್ಟಾಗ್ರಾಮಲ್ಲೋ, ತಮ್ಮ ಫೇಸ್ಬುಕ್ಕಲ್ಲೋ ಅಥವಾ ತಮ್ಮ ಯೂಟ್ಯೂಬಲ್ಲೋ ಅದನ್ನು ನೀವು ಹಾಕಿದ್ರೆ ಅದು ನೋಡಿ ನಾನು ಆನಂದಿಸ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ.